ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಹುಮಾದ್ಯವೀಶಂ ವಂದೇ ಭವಘ್ನಮರಾಸುರಸಿದ್ಧವನ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ಓಂ ಅಥಾತೋರ್ಮಜಿಜ್ಞಾಸ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ನೇವ ಕ್ರಮಾತ್ ಸಜ್ಜನ ಸಂವಿದೇ. ನ ಚ ಮಿಥ್ಯಾವಸ್ತುನು ಅದಿಷ್ಟಾಯ್ತೀಗ ಅನಾಗತಾತೀತಾಶ್ಚ ಯಾವಂತಹ ಸಹಿತಾಃ ಕ್ಷಣಾಃ ಅತೀತ ಅನಾಗತಾಶ್ಚೈವ ಯಾವಂತಹ ಪರಮಾಣವಃ ತತೋಪಿ ಅನಂತಗುಣಿತಾ ಜೀವಾನಾಂ ರಾಶಯಃ ಪೃಥಕ್ ಇತಿ ವತ್ಸಶ್ರುತೇಃ ನ ಸಂಸಾರಿಣಾಂ ಪರಿಸಮಾಪ್ತಿಃ ಅಸ್ಮತ್ಪಕ್ಷೇ. ಸಂಸಾರಿಗಳು ಮುಗಿದೋಗೋ ಪ್ರಸಂಗ ನಮ್ಮಲ್ಲಿ ಇಲ್ಲವೇ ಇಲ್ಲ. ನಿಮ್ಮಲ್ಲಿ ಮುಗಿದೋಗೋ ಪ್ರಸಂಗ ಇಲ್ಲ ಎಂಬ ದೋಷ, ನಮಗದು ಗುಣ. ಯಾಕಂದರೆ ಬ್ರಹ್ಮನೇ ಆಗಿರೋದ್ರಿಂದ ಯಾವಾಗಲೂ ಪರ್ಮನೆಂಟ್ ಸಂಸಾರಿ ಆಗಬೇಕಾಗತ್ತೆ, ಆದ್ದರಿಂದ ಸರಿಯಲ್ಲ ಅಂಥೇಳಿ. ಪರಮಾಣು ಪ್ರದೇಶೇಪಿ ಹಿ ಅನಂತಾಃ ಪ್ರಾಣಿರಾಶಯಃ ಸೂಕ್ಷ್ಮತ್ವಾದೀಶಶಕ್ತಿಯೈವ ಸ್ಥೂಲ ಅಪಿ ಸಂಸ್ಥಿತಾಃ. ಸ್ಥೂಲ ಅಂತ ಅದಕ್ಕೆ ಹೇಳಿದರು. ಎರಡಿದ್ದ ಮುಕ್ತರು ಒಂದು ಕಡೆ ಇದ್ದಾರೆ, ಇನ್ನೂ ಕೂಡ ಮುಕ್ತರಾಗದೇ ಇರುತ್ತಾರೆ. ಅವರಿಗೆ ಲಿಂಗದೇಹ ಇದೆ. ಲಿಂಗದೇಹ ಮತ್ತು ಅನ್ನೋದು ಪ್ರಾಕೃತ, ಆದ್ದರಿಂದ ಅದು ಸ್ಥೂಲ. ಎಷ್ಟು ಸ್ಥೂಲ ಅಂತ ಹೇಳಿದರೆ ನಾವು ಸ್ಥೂಲ ಅಂದರೆ ಒಬೆಸಿಟಿ ಸ್ಥೂಲ ಅಲ್ಲ, ಮತ್ತು ದಾರಿ ತಪ್ಪಿರ್ತಾರೆ ಆ ಥರ ಸ್ಥೂಲ ಅಲ್ಲ. ಯಾವ ಥರ ಸ್ಥೂಲ? ಪ್ರಾಕೃತ ಅಂತ ಅರ್ಥ. ಪ್ರಾಕೃತ ಅಷ್ಟೇ ಅರ್ಥ ಹೊರತು ಈ ರೀತಿ ಅಲ್ಲ. ಸ್ಪಿರಿಚುವಲ್ ಸೂಕ್ಷ್ಮ ಅಂದರೆ ಬೇರೆ. ಈ ಒಂದು ಮಟೀರಿಯಲ್ ಎಷ್ಟೇ ಸೂಕ್ಷ್ಮ ಅಂದರೂ ಕೂಡ ಸ್ಪಿರಿಚುವಲ್ ಸೂಕ್ಷ್ಮಕ್ಕಿಂತ ದೊಡ್ಡದು ಆ ಅರ್ಥದೊಳಗೆ ಇಂಪಾರ್ಟೆಂಟ್. ಪರಮಾಣು ಪ್ರದೇಶೇಪಿ ಅನಂತಾಃ ಪ್ರಾಣಿರಾಶಯಃ ಸೂಕ್ಷ್ಮತ್ವಾದೀಶಶಕ್ತಿಯೈವ ಸ್ಥೂಲ ಅಪಿ ಸಂಸ್ಥಿತಾಃ. ಸಹಸ್ರಯೋಜನಸಭಾಂ ಪ್ರಭಾವಾದ್ ವಿಶ್ವಕರ್ಮಣಃ ಅನಂತಾರಾಶಯೋ ಅನಂತಾಃ ಪ್ರಜಾನಾಮಧಿ ಸಂಸ್ಥಿತಾಃ ಇತಿ ಸ್ಕಾಂದೇ. ಸಹಸ್ರಯೋಜನಸಭಾಂ ಪ್ರಭಾವಾದ್ ವಿಶ್ವಕರ್ಮಣಃ ಅನಂತಾರಾಶಯೋ ಅನಂತಾಃ ಪ್ರಜಾನಾಮಧಿ ಸಂಸ್ಥಿತಾಃ ಇತಿ ಸ್ಕಾಂದೇ. ಅದೆಲ್ಲಾಗಿತ್ತು. ನ ಚ ಮಿಥ್ಯಾವಸ್ತುನೋ ದುರ್ಘಟತ್ವಮೇವ ಭೂಷಣಂ. ದೃಷ್ಟಸ್ಯ ವಸ್ತುನೋ ಮಿಥ್ಯಾತ್ವಕಲ್ಪನಸ್ಯ ದೃಷ್ಟಿಸಕಾಶಾತ್ ಬಲವತ್ ಪ್ರಮಾಣ ಯುಕ್ತ್ಯಪೇಕ್ಷತ್ವಾತ್ ತದಭಾವೇ ಸತ್ಯತ್ವಂ ದೃಷ್ಟೈವ ಸಿದ್ಧ್ಯತಿ. ನ ಚ ಮಿಥ್ಯಾವಸ್ತುನಃ ದುರ್ಘಟತ್ವಮೇವ ಭೂಷಣಂ. ಅವರೇನು ಹೇಳ್ತಾರೆ? ದುರ್ಘಟತ್ವಂ ಅವಿದ್ಯಾಯಾಃ ಭೂಷಣಂ ನತು ದೂಷಣಂ ಅಂತ ಹೇಳ್ತಾರೆ. ನಾವೇನು ಉಡ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಿರಲ್ಲ, ಏನೇನು ಪ್ರಶ್ನೆ ಕೇಳ್ತಿರಲ್ಲ, ಉತ್ತರ ಕೊಡೋಕ್ಕೆ ಬರೋದಿಲ್ವಲ್ಲ ನಮಗೆ, ಅದು ನಮಗೆ ಭೂಷಣ ಅಂತ ಹೇಳಿದರು. ಅದಕ್ಕೇನು ಹೇಳ್ತಾರೆ? ಏನಿದೆ ಅರ್ಥ? ಇದು ದುರ್ಘಟತ್ವ ಭೂಷಣ ಎಂಬುದು ಯಾವಾಗ? ದೇವ್ರ ಬಗ್ಗೆ ಭೂಷಣ. ಯಾಕೆ ನಮಗೆ ಅರ್ಥನೇ ಆಗೋದಿಲ್ಲ ಅಂದರೆ ಅಚಿಂತ್ಯಾದ್ಭುತ ಶಕ್ತಿ, ಅದು ಬೇರೆ. ಅದನ್ನು ಯಾರು ಹೇಳ್ತಾ ಇದ್ದೀರಿ ನೀವೀಗ? ಇಲ್ಲದ್ದು ಶಶವಿಷಾಣ ಅತ್ಯದ್ಭುತ ಅಂತ ಹೇಳಿದರೆ ಹಾಗಾಗತ್ತೆ. ಮಿಥ್ಯಾವಸ್ತುವಿಗೆ ಶಶವಿಷಾಣಕ್ಕೆ ಯಾವುದೇ ಇದು ಅತ್ಯಂತ್ಯಾದ್ಭುತ ಶಕ್ತಿ ಹೇಳಿದರೆ ಹೇಗೋ ಹಾಗೆ. ದುರ್ಘಟತ್ವ ಅಂದ್ರೇನು? ಸರಿಯಾಗಿ ಉತ್ತರವನ್ನು ಕೊಡಲಾಗದಿರುವಿಕೆ ಅಂತ ಅರ್ಥ. ಭೂಷಣಂ ದೃಷ್ಟಸ್ಯ ವಸ್ತುನೋ ಮಿಥ್ಯಾತ್ವಕಲ್ಪನಸ್ಯ. ಕಂಡಿರೋ ವಸ್ತು ಇದೆ, ಅದು ಮಿಥ್ಯಾ ಅಂತ ಕರೆಯೋದು. ದೃಷ್ಟಿಸಕಾದಾತ್ ಬಲವತ್ ಪ್ರಮಾಣ ಯುಕ್ತಿ ಅಪೇಕ್ಷತ್ವಾತ್. ನಾವೇನು ಮಾಡಿದ್ವಿ? ಶುಕ್ತಿ ಕಾಡಿಸ್ತು, ರಜತ ಅಂತ ತಿಳ್ಕೊಂಡ್ವಿ. ಆಮೇಲೆ ರಜತ ಅಲ್ಲ ಶುಕ್ತಿ ಅಂತ ಗೊತ್ತಾಯಿತು. ಶುಕ್ತಿ ಅಂತ ತಿಳ್ಕೊಂಡಿದ್ವಿ, ತಪ್ಪೊಂದು ಗೊತ್ತಾಗಲಿಕ್ಕೆ ಏನು ಕಾರಣ? ಬಲವತ್ ಪ್ರಮಾಣ ಬಂತು. ಏನು ಬಲವತ್ ಪ್ರಮಾಣ? ದೂರದಿಂದ ನೋಡಿದ್ದ, ಹತ್ತಿರದಿಂದ ನೋಡಿದ, ಆವಾಗ ಗೊತ್ತಾಯ್ತು. ಓಹೋ, ತಾನು ಮೋಸ ಹೋಗಿದ್ದಾರೆ ನೋಡಿಬಿಟ್ರು ಅಂತ ಭಯ ಆಯ್ತು. ಈಗ ಮೊದಲೇನು ತಿಳ್ಕೊಂಡಿದ್ದ ಫಸ್ಟ್ ಅವನು? ನನಗಿಂತ ಮೊದಲು ಯಾರು ನೋಡಿಬಿಟ್ರೆ ಕಷ್ಟ ಅಂತ ತಿಳ್ಕೊಂಡು ಓಡೋಗಿದ್ದ. ಈಗ ತಾನು ಓಡೋಗಿದ್ದು ನೋಡಿದಾರೆ, ಏನು ತಾನು ಹುಚ್ಚ ಅಂತ ತಿಳ್ಕೊಂಡು ಈಗ ಗಾಬರಿ ಆದ. ಈಗ ಅವನಿಗೆ ಮೊದಲಿದ್ದಿದ್ದು ಭ್ರಮೆ, ಈಗ ಭ್ರಮೆ ಹೋಯ್ತು. ಈಗ
ಅದನ್ನ ಏನಾಗಿದೆ ಬಲವತ್ ಪ್ರತ್ಯಕ್ಷ ಬಂತು. ಸರಿಯಾಗಿ ನೋಡಲಿಲ್ಲ, ನಮ್ಮಲ್ಲಿ ಪ್ರತ್ಯಕ್ಷ ಇದೆ, ಪ್ರತ್ಯಕ್ಷದಲ್ಲಿ ಸರಿಯಾಗಿ ನೋಡಲಿಲ್ಲ ಅನ್ನೋ ಪದ ಉಪಯೋಗಿಸ್ತೇವೆ ನಾವು. ಸರಿಯಾಗಿ ನೋಡಲಿಲ್ಲ ಅನ್ನೋ ಅಂತ ಹೇಳಿದ್ರೆ ಏನರ್ಥ ಅದಕ್ಕೆ? ಅಪಟು ಪ್ರತ್ಯಕ್ಷ ಹೇಳಿದ್ದಾರೆ. ಅಪಟು ಪ್ರತ್ಯಕ್ಷ, ಪಟು ಪ್ರತ್ಯಕ್ಷ ಅಂದರೆ ಸರಿಯಾಗಿ ನೋಡಿದ್ದೆ, ನಾನೇ ನೋಡಿದ್ದೇನೆ, ಸರಿಯಾಗಿ ನೋಡಿದ್ದೇನೆ, 20 ಸಲ ಮಾತಾಡಿಸಿ ಬಂದಿದ್ದೇನೆ, ಊರಲ್ಲಿಲ್ಲ ಅಂತವನು ಈಗಷ್ಟೇ ಮಾತಾಡಿಸಿ ಬಂದಿದ್ದೇನೆ ಅಂತ ಅವನು ಅದನ್ನು ಹೇಳೋದು ಸಾಧ್ಯ ಇಲ್ಲ. ಯಾರೋ ಆಗಿರೋ ಸಾಧ್ಯ. ನೋಡಿದರೆ ಬೈ ಚಾನ್ಸ್ ಏನಾಗಿರ್ಬೋದು, ದೂರದಿಂದ ನೋಡಿದ್ದೆ, ಹತ್ತಿರದಿಂದ ನೋಡಿದ್ದು, ಮಾತಾಡಿಸಿ ಬೇರೆ ಬಂದಿದ್ದಾನೆ. ಆದ್ದರಿಂದ ನಾನು ಹೇಳಿದ್ದು 100% ಕರೆಕ್ಟ್. ಆದ್ದರಿಂದ ಇದು ಬಾಧಕನೇ ಇಲ್ಲ. ಈಗ ಪಟು ಪ್ರತ್ಯಕ್ಷ ಅಂದರೆ ಹೊರಗಿನ ಪ್ರತ್ಯಕ್ಷ ಸಾಕ್ಷಿ ಪ್ರತ್ಯಕ್ಷ ಆಗೋದಿಲ್ಲ. ಯಾಕೆಂದರೆ ಅದೇನು ಮಾಡುತ್ತೆ, ಅದನ್ನು ಥ್ರೂ ಇದು ತೊಗೊಳೋದ್ರಿಂದ ವೃತ್ತಿಜ್ಞಾನನ ಅಕ್ಸೆಪ್ಟ್ ಮಾಡಿ ಆಮೇಲೆ ಬೇರೆ ಹೇಳುತ್ತೆ ಸರಿ ಅಂಥೇಳಿ. ಡೈರೆಕ್ಟ್ ನೋಡೋಕ್ಕೆ ಬರೋದಿಲ್ಲ. ಅದು ಬರೀ ಸ್ಪೆಕ್ಟ್ಸ್ ನೋಡೋಕ್ಕೆ ಬರುತ್ತಾ ಹಾಗೆ, ಗೊತ್ತಾಯ್ತಾ? ಅದು ಬರೀ ಕಣ್ಣಿಗೂ ಕಾಣೋದಿಲ್ಲ, ಮೈಕ್ರೋಸ್ಕೋಪು ಕಾಣೋದಿಲ್ಲ, ಎರಡೂ ಸೇರಿದರೆ ಮಾತ್ರ ಕಾಣೋದು. ಆ ರೀತಿಯಲ್ಲಿ ಸಾಕ್ಷಿ ಪ್ರತ್ಯಕ್ಷ ರೋಲ್ ಇದೆ ರಿಸೀವ್ ಮಾಡೋದ್ರಲ್ಲಿ. ಬಟ್ ಡೈರೆಕ್ಟ್ ನೋಡಿದ್ದಲ್ಲ, ಅದು ಥ್ರೂ ದಿ ಹೆಲ್ಪ್ ಆಫ್ ಎಕ್ಸ್ಟರ್ನಲ್ ಆರ್ಗನ್ಸ್. ಆದ್ದರಿಂದ ಅದು 100% ಅಶ್ಯೂರೆನ್ಸ್ ಕೊಡೋದಿಲ್ಲ. ಯಾರೋ ಹೇಳಿದ್ದಾರೆ ಅವರಿದ್ದಾರೆ ಅಂತ ಹೇಳೋದು ಬೇರೆ, ನಾನೇ ನೋಡಿದ್ದೇನೆ ಅಂತ ಹೇಳೋದು ಎಷ್ಟು ಡಿಫ್ರೆನ್ಸ್ ಬರುತ್ತಾ? ಯಾರೋ ಹೇಳಿದ್ದಾರೆ, ನಾನು ನೋಡಿದ್ದೇನೆ, ನಾನು ಸರಿಯಾಗಿ ನೋಡಿದ್ದೇನೆ, ಅದು ಬೇರೆ. ಮಾತಾಡಿಸಿ ಬಂದಿದ್ದೇನೆ, ಇವೆಲ್ಲ ಏನಾಗ್ತಾ ಹೋಗುತ್ತೆ, ಪ್ರತ್ಯಕ್ಷದಲ್ಲಿ ಕ್ಲಾರಿಫಿಕೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸ್ಟೇಜಲ್ಲಿ ಅದು ಯಾರೂ ತೆಗಿಲಿಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಲವತ್ ಪ್ರತ್ಯಕ್ಷ ಆಗಬೇಕು. ಬಲವತ್ ಪ್ರತ್ಯಕ್ಷನೇ ಸಿದ್ಧವಾಗಿರಬೇಕಾದ್ರೆ ಯಾವ ಕಾಲಕ್ಕೂ ಅದನ್ನು ಮಿಥ್ಯಾ ಅಂತ ಕರೀಲಿಕ್ಕೆ ಬರೋದಿಲ್ಲ. ಕಟ್ಟು ಅಲ್ಲ, ಪಟು ಅಂದರೆ ಸ್ಪಷ್ಟಾತಿ ಸ್ಪಷ್ಟ. ನಾವು ಅದಕ್ಕಿಂತ ಹೆಚ್ಚು ಕಣ್ಣಿಗೆ ನೋಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕ್ಲಿಯರ್ ನೋಡಿಬಿಟ್ಟಿದ್ದಾನೆ. ಅದೇನಂತಾರೆ ಅದಕ್ಕೆ? ಪಟು ಪ್ರತ್ಯಕ್ಷ. ಪಟು ಅಂದರೆ ಎಫಿಷಿಯೆಂಟ್ ಅಂತ, ಎಫಿಷಿಯೆಂಟ್, ಒಳ್ಳೆ ಪಾಠ ಇದೆ ಅಂತ ಹೇಳ್ತಾರಲ್ಲ ಹಾಗೆ. ಸಾಕ್ಷಿ ಪ್ರತ್ಯಕ್ಷ ಅಲ್ಟಿಮೇಟ್. ಅದು ಸಾಕ್ಷಿ ಪ್ರತ್ಯಕ್ಷ ಎಲ್ಲ ನೇರವಾಗಿ ನೋಡುತ್ತೆ, ಅದ್ರ ಬಗ್ಗೆ ಮಾತಾಡೋದು. ಬಟ್ ಡೈರೆಕ್ಟ್ ನೋಡೋಕ್ಕೆ ಬರೋದಿಲ್ಲ. ಸಾಕ್ಷಿ ಕಣ್ಣು ಮುಚ್ಕೊಂಡು ನೋಡೋಕ್ಕೆ ಹೋಗಿ ಸಾಕ್ಷಿ ಗೊತ್ತಾಗೋದಿಲ್ಲ, ಕಣ್ಣು ಮುಚ್ಕೊಂಡು ನೋಡಿದರೆ. ಗೊತ್ತಾಯ್ತಾ? ಯಾಕೆ? ಹೆಲ್ಪ್ ಬೇಕಾದ್ರೆ ರೂಪಜ್ಞಾನ ಕೊಂಡೋಳೆ, ಯಾವ ಬಣ್ಣ ಹೇಳೋಂಥ ಕಣ್ಣು ಮುಚ್ಕೊಂಡು ಹೇಳೋಕ್ಕೆ ಬರೋದಿಲ್ಲ. ಆದರೆ ನೀವು ಕಣ್ಣಲ್ಲಿ ನೋಡುತ್ತೆ, ಸರಿಯೋ ತಪ್ಪು ಅಂತ ಆಮೇಲೆ ಹೇಳುತ್ತೆ ಕಾಲ. ಗೊತ್ತಾಯ್ತಾ? ಇದು ಹಳದೇ ಅಲ್ಲ ಬಿಡಿ, ಇದೆಲ್ಲ ಹೇಳೋಕ್ಕೆ ಬರುತ್ತೆ ಅದಕ್ಕೆ. ಹಾಲೊಂದು ಬೆಳಗಿರಲೇಬೇಕು, ಇದು ಗೊತ್ತದಕ್ಕೆ. ಆದರೆ ಕಣ್ಣು ಮುಚ್ಕೊಂಡು ಹೇಳೋದಕ್ಕೆ ಬರೋದಿಲ್ಲ ಅದಕ್ಕೆ. ಅವೇ ಎಲ್ಲದೂ ಎಲ್ಲ ಕೆಲಸ ಮಾಡುತ್ತೆ, ಬೇರೆ ಏನಿಲ್ಲ. ಸ್ವರೂಪ ಎಲ್ಲವೂ ಸ್ವರೂಪನೇ. ಆದ್ದರಿಂದ ಪ್ರತಿಯೊಂದು ಹಾಗೆ ಎಫಿಷಿಯೆಂಟ್. ಸಾಕ್ಷಿ ಪ್ರತ್ಯಕ್ಷ ಎಲ್ಲ ಕೂಡ ಸಾಕ್ಷಿ ಪ್ರತ್ಯಕ್ಷ. ಇಲ್ಲಿ ನಮಗೆ ಬೇರೆ ಬಾಡಿ ಇರೋದ್ರಿಂದ ನೋಡಬೇಕಾಗಿದೆ. ಸ್ಪೆಕ್ಸ್ ತೆಗೆದ ಮೇಲೆ ಆಪರೇಷನ್ ಅದಕ್ಕೆ ಕಂಡು ದೋಷ ಎಲ್ಲ ಸರಿ ಹೋಯ್ತು. ಇದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಎಷ್ಟೇ ಇದು ಚೆನ್ನಾಗಿ ಕಂಡ್ರೂ ಕೂಡ ಬರೀ ಕಣ್ಣಿಗೆ ಸರಿಯಾದ ಬರೀ ಕಣ್ಣಿಗೆ ಕಾಣೋಷ್ಟು ಚೆನ್ನಾಗಿ ಕಾಣೋಕ್ಕೆ ಸಾಧ್ಯತೆ ಇದೆ. ಅವರೇ ಹೇಳ್ತಾರೆ, ನಾವೇನು ಎಷ್ಟೇ ಕಣ್ಣಿಗೆ ಏನೇ ಮಾಡಿದರೂ ಕೂಡ ಒರಿಜಿನಲ್ ಕೊಡೋಕ್ಕೆ ಬರೋದಿಲ್ಲ, ಅದ್ರ ಕ್ವಾಲಿಟಿನೇ ಬೇರೆ ಅಂತ. ತದಭಾವೇ ಸತ್ಯತ್ವಂ ದೃಷ್ಟೈವ ಸಿದ್ಧ್ಯತಿ ಅಂತ ಹೇಳಕ್ಕೆ ಹೋದ ಮೇಲೆ ದೃಷ್ಟಿ ಅಂದರೆ ಪ್ರತ್ಯಕ್ಷದಿಂದ ಸತ್ಯ ಆದರೆ ಸತ್ಯ ಅಷ್ಟೇ, ಇನ್ನೇನು ಪ್ರಮಾಣ ಬೇಕಿಲ್ಲ. ಅದು ಕೂಡ ಸ್ವತಃ ಪ್ರಾಮಾಣ್ಯ ಆದ್ದರಿಂದ ಬೇಕಿಲ್ಲ. ನಹಿ ಅನ್ನಾದಿಕಂ ಭೋಗ್ಯಂ ದೃಷ್ಟ್ವಾ ಭೋಕ್ತುಂ ಸತ್ಯತ್ವೇ ಪ್ರಮಾಣಾಂತರಮಪೇಕ್ಷತೆ. ದೃಷ್ಟಾಂತ ಕೊಡ್ತಾರೆ. ನಹಿ ಅನ್ನಾದಿಕಂ ಭೋಗ್ಯಂ ದೃಷ್ಟ್ವಾ ಭೋಕ್ತುಂ ಸತ್ಯತ್ವೇ ಪ್ರಮಾಣಾಂತರಮಪೇಕ್ಷತೆ. ಅನ್ನ ಎಲ್ಲ ಹಾಕಿದ್ದಾರೆ, ಊಟಕ್ಕೆ ಕೊಡಬೇಕು, ಅವನು ನೋಡ್ತಾನೆ, ಇದು ಪ್ರಮಾಣ ಬೇಕಲ್ಲ, ಇದಕ್ಕೊಂದು ಸತ್ಯ ಅಂತ ಹೇಳೋದಕ್ಕೆ ಆಧಾರ ಹುಡ್ಕೋತಗೋ. ಅದು ಪಾಲನೆ ದಿವಸ ಆಧಾರ ಇವರು ಹಾಕಿರ್ಕೊಂಡು ಉಳಿದವ್ರಿಗೆ ಗತಿ ಏನಾಗಬೇಕು? ತಪ್ಪದು. ಏನದು? ಅದೇ ಪ್ರಮಾಣ. ಪ್ರತ್ಯಕ್ಷಕ್ಕೆಲ್ಲ ಕಂಡಿದೆ, ಅದು ಪ್ರಮಾಣ. ಯಾವ ದೋಷ ಬಂತು, ಯಾರೋ ಬಂದರು, ಇಲ್ಲ ವಿಷ ಹಾಕಿದ್ದಾರೆ ಅಂತೇಳಿ, ಅವ ಬೇರೆ ಬಂತು, ಬಾಧಕ ಬಂತು. ಅದಕ್ಕೆ ಏನು ಬಾಧಕ ಬಂತು? ವಿಷ ಹಾಕಿದ್ದಾರೆ ಎಂಬ ಬಾಧಕ ಯಾರೋ ಮಾತಿನ ತಿಳಿದು ಬಂತು. ಅವಾಗೇನಾಯಿತು? ಅವ ಇಲ್ಲದವ್ರು ಏನು ಮಾಡೋದಿಲ್ಲ, ಇಲ್ಲಿ ದಿವಸ ಆ ರೀತಿ ಪ್ರಮಾಣ ನೋಡ್ತಕ್ಕ ಗತಿ ಏನಾಗುತ್ತೆ? ಒಂದು ಸರ್ತಿ 2 ಸರ್ತಿ ಯಾರ್ದೋ ಮನೆಗೆ ಹೋದಾಗ ಆಯಿತು, ನೆಕ್ಸ್ಟ್ ಡೇ ಹೋದಾಗ ಏನು ಮಾಡಿಲ್ಲ, ಹೋಗೋದೇ ಇಲ್ಲ, ಹೋದ್ರೂ ಕೂಡ ಏನು ಮಾಡ್ತಾನೆ, ಭಾಳ ಹುಷಾರಾಗಿರಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ಆ ಟೈಪ್. ಅದು ಸಾಧಾರಣವಾಗಿ ಸ್ವತಃ ಪ್ರಾಮಾಣ್ಯ ಅಂದ್ರೆ ಹಾಗೇನೆ. ಬಾಧಕ ಕಾಣೋವರೆಗೂ ಅದನ್ನೇನಂತ ಕರಿಬಾರ್ದು, ಅಪ್ರಮಾಣ ಅಂತ ಕರಿಬಾರ್ದು. ದೃಷ್ಟಸ್ಯ ವಸ್ತುನೋ ಅದಾಯ್ತಲ್ಲ. ನಹಿ ಅನ್ನಾದಿಕಂ ಭೋಗ್ಯಂ ದೃಷ್ಟ್ವಾ ಸತ್ಯತ್ವೇ ಪ್ರಮಾಣಾಂತರಂ ಅಪೇಕ್ಷತೆ. ಪ್ರಮಾಣಾಂತರಂ ನ ಅಪೇಕ್ಷತೆ ಅಂತ ಅರ್ಥ. ಕಿಲ್ದು ನಾ ಇದಮನ್ನಮಿತಿ ಕೇನಸಿ ದುಕ್ತೆ. ಯಾರು ಅನ್ನ ಅಲ್ರಿ ಅಂತ ಕೇಳಿದರು. ಈಗ ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳ್ತಾರಲ್ಲ ಹಾಗೆ, ನಿಮಗೆ ಗೊತ್ತಾಗಿಲ್ಲ ಇದು ಪ್ಲಾಸ್ಟಿಕ್ ಅಕ್ಕಿ, ಹೌದಾ ಅಂತ ಯೋಚನೆ ಮಾಡ್ದೆ. ಕಥಮಿದಂ ಅನ್ನತ್ವೇನ ದೃಶ್ಯಮಾನಂ ಅನ್ನಂ ನ ಭವತಿ ಇತಿ ಪ್ರಮಾಣಾಂತರಮಪೇಕ್ಷತೆ. ಹೌದಾ? ಪ್ರಮಾಣ ಹುಡುಕ್ತಾಗ ಅವ ಇನ್ನೊಬ್ಬರೇ ಹೌದು ಅಂತದಿರುತ್ತೆ ಅಂತ ಬಿಟ್ಟುಬಿಟ್ಟಾಗ. ಆದರೆ ಅದರ್ವೈಸ್ ಏನದು ಇದೇನೆ, ಅದನ್ನು ನಂಬಿಕೊಂಡ್ರೆ ಮೋಸ ಮಾಡೋಕ್ಕೆ ಶುರು ಮಾಡಿದ್ದಾರೆ ಜನ. ಅದನ್ನು ಆ್ಯಕ್ಚುಲಿ
ಮೋಸ ಮಾಡದಿರೋದಕ್ಕೆ ಉಪಯೋಗಿಸ್ಬೇಕಿತ್ತು, ಮೋಸ ಮಾಡೋಕ್ಕೆ ಉಪಯೋಗಿಸ್ತಾರೆ. ನ ಚ ಪ್ರತ್ಯಕ್ಷ ದೃಷ್ಟಸ್ಯ ತಥೋ ಬಲವತ್ ಪ್ರತ್ಯಕ್ಷಂ ಆಗಮಂ ಹೇಳ್ತಾ ಅನ್ನ ಅಲ್ಲ ಅದು, ಯಾಕೆ ಸುಮ್ಮನೆ ಹೇಳಿದೆ ಎಂಬುದು. ಸಿಟ್ಟು ಬರುತ್ತಾರೆ, ಸುಮ್ಮನೆ ಹೇಳಿ ಬೈತಾರೆ, ಬುದ್ಧಿ ಇದೆ ನನಗೆ ಅಂತ ಹೇಳ್ತಾರೆ. ತಮಾಷೆ ಮಾಡೋ ಹೊತ್ತಾ ಇದು ಒಂದು ಬಾಯಿ ಬಂದ ಬೈತಾರೆ. ಇಲ್ಲ, ಒಂದು ಆಧಾರ ಸಿಕ್ಕಿದೆ, ಯಾರೋ ಹೇಳಿದ್ರು ನಂಗೆ ಹಾಗೆ. ಆಗ ಹೇಳ್ತಾರೆ, ಯಾರು ಹೇಳಿದರು? ಅವ್ನು ಹೇಳಬೇಕು, ಯಾರೋ ಸುಮ್ಮನೆ ಹೇಳಬಾರದು. ಅವನು ಹಾಗಿದ್ದರೆ ಸ್ವಲ್ಪ ಯೋಚನೆ ಮಾಡೋದು. ಅವನ ಬರೀ ಸುಳ್ಳು ಹೇಳ್ತಿರ್ತಾನೆ, ಬಿಡು ಅಂತ ಹೇಳ್ಬಿಡ್ತಾನೆ. ಚ ಪ್ರತ್ಯಕ್ಷ ದೃಷ್ಟಸ್ಯ ತಥೋ ಬಲವತ್ ಪ್ರಮಾಣಂ ಬಲವತ್ ಪ್ರತ್ಯಕ್ಷಂ ಆಗಮಂ ವಿನ ಅನುಮಾನಾದಿನೈವ ಬಾಧೋ ದೃಷ್ಟ. ವೆರಿ ಇಂಪಾರ್ಟೆಂಟ್. ನ ಚ ಪ್ರತ್ಯಕ್ಷ ದೃಷ್ಟಸ್ಯ ಪ್ರತ್ಯಕ್ಷ ಯೋಗ್ಯ ವಸ್ತುವಾಗಿದ್ದರೆ, ಪ್ರತ್ಯಕ್ಷದಿಂದ ಕಂಡು ಆಗಿಬಿಟ್ರೆ, ತತಃ ಬಲವತ್ ಪ್ರತ್ಯಕ್ಷಂ ಆಗಮಂ ವಿನ, ಅದಕ್ಕಿಂತ ಬಲಿಷ್ಠವಾದ ಪ್ರತ್ಯಕ್ಷ ಆಗಬೇಕು, ಇಲ್ಲ ಆಗಮ ಆಗಬೇಕು. ಆಪ್ತ ಹೇಳ್ತಾನೆ ಬಂದು ಅದ್ರ ವಿಷ ಹಾಕಿದ್ದಾರೆ ಅಂಥೇಳಿ. ಆಗ ಯುಕ್ತಿಯಿಂದ ಹೇಳೋದಕ್ಕೆ ಬರೋದಿಲ್ಲ, ಸುಮ್ಮನೆ ಏನೋ ಸುಮ್ಮನೆ ಯುಕ್ತಿ ಮಾಡೋಕ್ಕೆ ಶುರು ಮಾಡೋದು, ಅದಕ್ಕೆ ಬೆಲೆ ಇಲ್ಲ. ನಾ ಭವತೀತಿ ಪ್ರಮಾಣಾಂತರಮಪೇಕ್ಷತೆ ನ ಚ ಪ್ರತ್ಯಕ್ಷ ದೃಷ್ಟಸ್ಯ ತಥೋ ಬಲವತ್ ಪ್ರತ್ಯಕ್ಷಂ ಆಗಮಂ ವಿನ ಅನುಮಾನಾದಿನ ಏವ ಬಾಧೋ ದೃಷ್ಟ. ನಾವು ಹೇಳಿಬಿಡ್ತೀವಿ, ನಾನು ಸರಿಯಾಗಿ ಕಾಣೋದಿಲ್ಲ, ನೀವೇ ನೋಡಿ ಅಂತ ಹೇಳ್ತಾರೆ. ತನ್ನ ಡಿಫೆಕ್ಟ್ ಅವನಿಗೆ ಗೊತ್ತಿದೆ. ಈಗ ಕಣ್ಣು ಸರಿಯಾಗಿ ಕಾಣೋದಿಲ್ಲ ಅಂತ ಯಾರೇ ಕೇಳೋದಿಲ್ಲ, ಇಲ್ಲ ನೀವು ಇನ್ನೊಬ್ಬರು ಕೇಳೋದು, ತಾನೇ ಕೇಳ್ತಾನೆ ಇದು ಸರಿ ಇದೆಯಾ ಅಂತಕ್ಕೆ. ಅವನಿಗೆ ಗೊತ್ತಾಗ್ತದೆ ಪಟು ಪ್ರತ್ಯಕ್ಷ ಅಲ್ಲ ಅಂತ ಅವನೇ ಒಪ್ಕೋತಾನೆ. ನಾವು ಸರಿಯಾಗಿ ನೋಡೋ ಪ್ರಸಂಗ, ನಾನು ಸರಿಯಾಗಿ ನೋಡಿದ್ದೇನೆ ಅಂತಲೂ ಸಾಕ್ಷಿ ಹೇಳುತ್ತೆ. ಸರಿಯಾಗಿ ನೋಡಿದ್ದು ಇದನ್ನು ಹೇಳಿದ್ರೆ ಸಾಕ್ಷಿ ಗೊತ್ತಾಯ್ತಾ. ಆದರೆ ಇದಕ್ಕೆ ಬರೋದಿಲ್ಲ, ಅದಕ್ಕೆ ಕಂಡಿದ್ದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಅದು ದೂರಸ್ಥ ವೃಕ್ಷ ಹ್ರಸ್ವತ್ವಾದೌ ಪ್ರತ್ಯಕ್ಷ ಅಪಟುತ್ವಸ್ಯೈವ ನಿಶ್ಚಿತತ್ವಾತ್ ಯುಕ್ತ್ಯ ತತ್ರ ದೀರ್ಘತ್ವ ನಿಶ್ಚಯ. ಹಾಗಿದ್ದರೆ ನಾವು ಹಿಂದೆಲ್ಲ ತತ್ವೋತ್ತರ ಹೇಳಿಬಿಟ್ಟಿದ್ದಾರೆ. ಅದನ್ನು ಪ್ರಾದೇಶ ಪರಿಮಿತಶ್ಚಂದ್ರ ಇತ್ಯಾದಿ ಪದಗಳನ್ನು ಕೊಡ್ತಾ ದೂರ ಇದೆ ವೃಕ್ಷ, ಚಿಕ್ಕದು ಕಾಣಿಸುತ್ತೆ, ಗೊತ್ತಾಯ್ತಾ. ಹತ್ತಿರ ನೋಡಿದಾಗ ಭಾರಿ ದೊಡ್ಡದು ಕಾಣಿಸುತ್ತೆ, ಹತ್ತಲಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿದ್ರೆ ಇಷ್ಟೇ ಕಂಡಕ್ಕೆ ಕಾಣುತ್ತೆ. ಅವೆಲ್ಲ ಏನು ದೂರಸ್ಥತ್ವಾದಿ ದೋಷ ಇರೋದರಿಂದ ಏನಂತ ಕರೆದಾರೆ, ಅದನ್ನು ಅಪಟು ಅಂತ ಕರೆದಿದ್ದಾರೆ. ಇದು ಅದು ದೃಷ್ಟಾಂತ ಕೊಟ್ಟು, ದೂರಸ್ಥ ವೃಕ್ಷ ಹ್ರಸ್ವತ್ವಾದವು, ದೂರದಲ್ಲಿರ್ತಕ್ಕಂತಹ ವೃಕ್ಷಗಳೆಲ್ಲ, ಹ್ರಸ್ವ ಅಂದ್ರೇನು, ಚಿಕ್ಕದಾಗಿ ಕಾಣೋದು. ಚಿಕ್ಕದಾಗಿ ಕಾಣೋದೆಲ್ಲ ಮೊದಲಾದವುಗಳು, ಅದೇ ಪ್ರಾದೇಶ ಪರಿಮಿತ ಚಂದ್ರ ಇತ್ಯಾದಿಗಳೆಲ್ಲ. ಪ್ರತ್ಯಕ್ಷ ಪಟುತ್ವಸ್ಯೈವ ನಿಶ್ಚಿತತ್ವಾತ್, ಅಲ್ಲಿ ಒಂದು ನಿಶ್ಚಿತ. ಈಗ ವೃಕ್ಷ ಮೊದಲ ಬಗ್ಗೆ ಡೌಟ್ ಬರಲಿಲ್ಲ ಅವನಿಗೆ, ಆದರೆ ಸೈಜ್ ಬಗ್ಗೆ ಮಾತ್ರ ಡೌಟ್ ಬಂತು. ಅದು ಸ್ಕೋಪ್ ಇದೆ ಈಗ. ಆಗ ಅನುಮಾನ ಹೇಳುತ್ತೆ, ದೂರ ಇದ್ದಾಗೆಲ್ಲ ಚಿಕ್ಕದು ಕಾಣೋದು ನ್ಯಾಚುರಲ್. ಆದ್ದರಿಂದ ನಾವು ಕಂಡಿದ್ದಕ್ಕೆ ಏನಾಗಿದೆ, ಅದು ದೊಡ್ಡದಾಗಿದೆ, ಎಷ್ಟು ತೀರ್ಮಾನ ಮಾಡ್ತಾರೆ. ಇದು ಪ್ರತ್ಯಕ್ಷ ಚಾನ್ಸ್ ಕೊಟ್ಟಾಗ ಅದು ಮಾತಾಡುತ್ತೆ, ಇಲ್ಲಿ ಹೋದ್ರಿಲ್ಲ. ಸಭೆಗಳಲ್ಲಿ ಮಾತಾಡೋದು ಕೊಟ್ಟಾಗ ಹೇಗೆ ಮಾತಾಡಬೇಕು ಹಾಗೆ ಮಾತಾಡೋಕ್ಕೆ ಬರಬಹುದು. ಇವನಿಗೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ, ಅವಾಗೇನು ಮಾಡ್ತಾರೆ, ಮಾತಾಡೋಕ್ಕೆ ಬರೋದಿಲ್ಲ, ಅವಕಾಶ ಕೊಡೋದಿಲ್ಲ. ಅದೇ ರೀತಿಯೇ ಇಲ್ಲಿ ಅವಕಾಶ ಕೊಟ್ಟುಬಿಟ್ರೆ ಮಾತಾಡ್ಬೋದು. ಪ್ರತ್ಯಕ್ಷ ಹೇಳುತ್ತಿದೆ, ಸ್ವಲ್ಪ ಡೀಟೇಲ್ಸ್ ನನಗೆ ಬೇಕು ಅಂತ ಹೇಳೋದು ಯುಕ್ತಿಯಿಂದ ಹೇಳುತ್ತಾಗ. ನಂಗೆ ಗೊತ್ತಾಗಿ ಮತ್ತೇನು ಮಾತಾಡಬೇಡ ಅಂದರೆ ಮಾತಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಪ್ರತ್ಯಕ್ಷ ತನ್ನ ಯೋಗ್ಯತೆ ತಾನು ತಿಳ್ಕೊಳ್ಳೋ ಸಾಮರ್ಥ್ಯ ಸಾಕ್ಷಿಗೆ ಇರೋದರಿಂದ ಯಾವ ಸಮಸ್ಯೆನೂ ಇಲ್ಲ. ಆಮೇಲೆ ಹೇಳ್ತಾನೆ, ಅದಕ್ಕೆ ನಾನು ಕಂಡಿದ್ದಿಷ್ಟು ಹೇಳ್ತಾನೆ, ದೀರ್ಘ ಇರಲೇಬೇಕದು. ವೃಕ್ಷ ಅನ್ನೋದ್ರ ಬಗ್ಗೆ ಸಂಶಯ ಇಲ್ಲ, ಎಷ್ಟು ದೊಡ್ಡದು ಅನ್ನೋದ್ರ ಬಗ್ಗೆ ಮಾತ್ರ ದೂರದಿಂದ ಹೇಳೋದು ಕಷ್ಟ, ಸುಮಾರು ದೊಡ್ಡದು ಅಂತ ಅಷ್ಟೇ ಹೇಳ್ತಾನೆ. ಅವನಿಗೆ ಪೂರ್ತಿ ಗೊತ್ತಿದ್ದೇ ಹೇಳ್ತಾನೆ. ಪ್ರತ್ಯಕ್ಷಸ್ಯ ಹಿ ದೂರೇ ಮಂದಗ್ರಾಹಿತ್ವಂ ಪರಿಮಾಣಾದೋ ಅನ್ಯಥಾತ್ವಂಚ ತಥೋ ಬಲವತ್ ಪ್ರತ್ಯಕ್ಷೇಣ ಇವ ನಿಶ್ಚಿತ. ನಮ್ಗೆ ಹೇಗೆ ಗೊತ್ತಾಯ್ತದು ಅಂತ ಕೇಳಿದರೆ ನಮ್ಮ ಅನುಭವಕ್ಕೆ ಬಂದಿದೆ. ಅದು ದೂರದ ವಸ್ತು ಹೇಗೆ ಕಾಣುತ್ತೆ, ಸಾಮಾನ್ಯವಾಗಿ ಚಿಕ್ಕದಾಗಿ ಕಾಣುತ್ತೆ ಮೊದಲಾದವರು. ತುಂಬ ದೂರದ್ರೆ ಕಾಣಿಸೋದೇ ಇಲ್ಲ. ಈಗ ಫ್ಲೈಟಲ್ಲಿ ಕೆಲಸ ನೋಡಿ ಏನೇನೋ ಕಾಣಿಸ್ತಾಯಿಲ್ಲ, ಮನೆಗಳು ಕಾಣಿಸೋದಿಲ್ಲ. ಕೆಲವು ಸಲ ಮನೆ ಕಂಡ್ರೆ ಜನ ಕಾಣೋದಿಲ್ಲ, ರೋಡ್ನಲ್ಲಿ ವೆಹಿಕಲ್ ಕಾಣುತ್ತೆ, ಕೆಲಸ ತಬು ಕಾಣೋದಿಲ್ಲ. ರಾತ್ರಿ ದೀಪಗಳು ಕಾಣಿಸುತ್ತೆ, ಅದೂ ಇಲ್ಲ. ತುಂಬ ಮೇಲಿದ್ದಾಗ ಯಾವುದೂ ಕಾಣಿಸಲ್ಲ. ಅತಿ ದೂರ ಆದಾಗ ಕಾಣಿಸೋದಿಲ್ಲ. ದೂರ ಪ್ರತ್ಯಕ್ಷ ದೂರೇ ಮಂದಗ್ರಾಹಿತ್ವಂ ಅಂದ್ರೇನು, ಪಟುವಾಗಿ ನೋಡದೇ ಇರುವಿಕೆ ಅನ್ನೋದು. ಮತ್ತು ಅದೇ ರೀತಿ ಪರಿಮಾಣದ ಅನ್ಯಥಾತ್ವಂ, ಪರಿಮಾಣಾದಿಗಳಲ್ಲಿ ಬೇರೆಯಾಗಿರುವ ಮೊದಲಾದವುಗಳು ಕೂಡ ತಥೋ ಬಲವತ್ ಪ್ರತ್ಯಕ್ಷೇಣ ಇವ ನಿಶ್ಚಿತಂ, ನಮಗೆ ಗೊತ್ತಿದೆ. ಅದಕ್ಕಿಂತ ಬಲವತ್ ಪ್ರತ್ಯಕ್ಷ ನೋಡಿದಾಗ ನಮಗೆ ಅನುಭವ ಬಂದಾಗಿದೆ ಈಗಾಗಲೇ, ಅದಕ್ಕೆ ಅದು ಅವಕಾಶ ಕೊಡುತ್ತೆ ಹೇಳುತ್ತೆ ಅಷ್ಟೇ ಹೊರತು ಪ್ರತ್ಯಕ್ಷ ಅದರ್ವೈಸ್ ಪ್ರತ್ಯಕ್ಷ ಏನದು ಹೇಳಿಬಿಡ್ತದೆ. ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ. ಇಂದ್ರಿಯದಲ್ಲೂ ದೋಷ ಇಲ್ಲ, ಅರ್ಥದಲ್ಲೂ ದೋಷ ಇಲ್ಲ, ಸನ್ನಿಕರ್ಷದಲ್ಲೂ ದೋಷ ಇಲ್ಲ. ಅವಾಗ ಎಂಥ ಪ್ರತ್ಯಕ್ಷ ಅದು? ಆ್ಯಸ್ ಎ ರೂಲ್ ಪಟು ಪ್ರತ್ಯಕ್ಷ. ಗೊತ್ತಾಯ್ತು, ಮೂರು ಸೇರಿದಾಗ ಅದಕ್ಕೆ ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ. ಎಷ್ಟಕ್ಕೆ ಹಾಕಿದ ನಿರ್ದೋಷ ಬಂದು ಕಾಮನ್ ಮಾಡಲಿಕ್ಕೆ? ನಿರ್ದೋಷ ಅರ್ಥ
ನಿರ್ದೋಷ ಇಂದ್ರಿಯ, ನಿರ್ದೋಷ ಸನ್ನಿಕರ್ಷ, ಮೂರು ಇದ್ದಾಗ ಬೊಟ್ಟು ಪರ್ಫೆಕ್ಟ್. ಇದು ಯಾಕೆ ಇಲ್ಲಿ ದೂರದ ಜಾತಕ್ಕೆ ಕಾಣೋದಿಲ್ಲ ಅಂದರೆ ಏನು ದೋಷ ಇದೆ ಅಲ್ಲಿ? ಏನು ಯಾವುದ್ರಲ್ಲಿ ದೋಷ ಇದೆ ಅದರಲ್ಲೀಗ? ಹಾಂ, ಈ ಮೂರರಲ್ಲಿ ಯಾವುದಕ್ಕೆ ಸೇರಿಸ್ಬೇಕು? ನಿರ್ದೋಷ, ಅರ್ಥ, ಇಂದ್ರಿಯ, ಸನ್ನಿಕರ್ಷದಲ್ಲಿ ಯಾವುದ್ರಲ್ಲಿ ಸೇರುತ್ತೆ? ಹಾಂ, ಸನ್ನಿಕರ್ಷ ಅಂದ್ರೇನು? ಅದರ ಕಾಂಟ್ಯಾಕ್ಟ್. ದೂರ ಇರೋದು ಸರಿಯಾದ ಕಾಂಟ್ಯಾಕ್ಟ್ ಇಲ್ಲ, ಅರ್ಥ ಆಯ್ತು. ಹತ್ತಿರ ಇದ್ದಾಗ ಏನಾಗುತ್ತೆ? ಸರಿಯಾದ ಕಾಂಟ್ಯಾಕ್ಟ್. ಸೊ ಇಂದ್ರಿಯ ದೋಷ ಇಲ್ಲ, ಇಂದ್ರಿಯ ಸರಿಯಾಗೇ ಇದೆ. ಅರ್ಥದ ದೋಷ ಇಲ್ಲ, ಮರವಾಗೇ ಇದೆ. ಆದರೆ ಸನ್ನಿಕರ್ಷದಲ್ಲಿ ದೋಷ ಬರುತ್ತೆ, ಕಾರಣ ದೂರಸ್ಥತ್ವ. ಅದು ದೂರಸ್ಥತ್ವ ಎಂಬುದೇನದು? ಸನ್ನಿಕರ್ಷನ ವೇಗ ಮಾಡಿ ಹಾಕ್ಬಿಡುತ್ತೆ ಅಷ್ಟೇ. ಅದರಲ್ಲೇ ಹುಡುಕ್ಬೇಕು. ಎಷ್ಟೊತ್ತಿದ್ರು ಮೂರೇ ಪದ ಇರೋದಿಲ್ಲ ಈಗ. ಒಂದು ಅರ್ಥ, ಒಂದು ಇಂದ್ರಿಯ, ಇನ್ನೊಂದು ಸನ್ನಿಕರ್ಷ. ಮೂರರಲ್ಲಿ ದೋಷ ಇಲ್ಲ ಅಂದರೆ ಪ್ರತ್ಯಕ್ಷ ಏನಾಗಿರ್ಬೇಕದು? 100% ವ್ಯಾಲಿಡ್. ಅರ್ಥ ಅಂದರೆ ವಸ್ತು ಈ ಅರ್ಥ ಅಲ್ಲ, ವಾಕ್ಯಾರ್ಥ ಆ ಅರ್ಥ ಅಲ್ಲ. ಮತ್ತು ಈ ಅರ್ಥ ಅರ್ಥಮಂತ್ರಿ ಆ ಅರ್ಥನೂ ಅಲ್ಲ. ಅರ್ಥ ಶಬ್ದ ಭಾಳಷ್ಟು ಅರ್ಥಗಳಿವೆ. ಅರ್ಥ ಶಬ್ದಕ್ಕೆ ಭಾಳಷ್ಟು ಅರ್ಥ ಇದೆ, ಸ್ವಲ್ಪ ಕೂಡ ಅನರ್ಥನೂ ಆಗಿಬಿಡುತ್ತೆ. ಆದ್ದರಿಂದ ಇಲ್ಲಿ ವಿಷಯ ಅಂತ ಅಷ್ಟೇ ಅರ್ಥ. ಯಥಾರ್ಥಂ ಪ್ರಮಾಣಂ ಅಂತ ಹೇಳ್ಬೇಕಾದ್ರೆ ಹೇಳಿದ್ದಾರೆ ಅದನ್ನೆಲ್ಲ. ಪ್ರತ್ಯಕ್ಷೇಣೈವ ನಿಶ್ಚಿತಂ ನಚ ಅಂದರೆ ಪ್ರತಿಯೊಂದರಲ್ಲೂ ಕ್ಲಾರಿಟಿ. ಎಲ್ಲೆಲ್ಲಿ ಏನೇನು ಒಂದನ್ನೂ ಬಿಡೋದಿಲ್ಲ, ಸಮಗ್ರವಾಗಿ ಹೇಳ್ತಾರೆ. ಅದು ಪೂರ್ಣ ಪ್ರಜ್ಞರೋದು ಅದೇ ಅರ್ಥ. ಆಲ್ರೌಂಡ್ ತಿಳುವಳಿಕೆ ಇದೆ. ಆಲ್ರೌಂಡ್ ಹೇಳ್ತಾರೆ. ಹೇಳಬೇಕಾದ್ರೆ ಕೂಡ ಹೇಗೆ ಹೇಳ್ತಾರೆ? ಪರಿಪೂರ್ಣವಾಗಿ ಹೇಳ್ತಾರೆ. ಸರಿಯಾಗಿ ಗೊತ್ತು. ನಮ್ಮ ಸನ್ನಿಕರ್ಷ ದೋಷನೇ ಹೊರತು ಅದರಲ್ಲಿಲ್ಲ. ನಚ ಜಗತ್ ಪ್ರತ್ಯಕ್ಷಸ್ಯ ಮಿಥ್ಯಾತ್ವಂ ಕೇನಾಪಿ ಪ್ರಮಾಣೇನ ನಿಶ್ಚಿತಂ. ಜಗತ್ ಪ್ರತ್ಯಕ್ಷವನ್ನು ಮಿಥ್ಯಾ ಅಂತ ಕರಿತೀಯಲ್ಲ, ಯಾವ ಪ್ರಮಾಣನ ಕೊಡಬೇಕಲ್ಲ? ಒಂದು ಪ್ರಮಾಣವೂ ಇಲ್ಲ ಅದಕ್ಕೆ. ಅದೆಲ್ಲ ತತ್ವೋದ್ಯೋತ ಫಸ್ಟಿಂದ ಶುರು ಮಾಡಿದ್ದಾರೆ. ಪ್ರತ್ಯಕ್ಷ ಅನುಮಾನ ಯಾವುದು ಡೀಟೇಲಾಗಿ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಅದನ್ನು ಸಾರಾಂಶ ಹೇಳಿ ಮತ್ತೊಮ್ಮೆ ರಿಪೀಟ್ ಮಾಡಿ ಸ್ವಲ್ಪ ಚಿಕ್ಕದಾಗಿ ಹೇಳ್ತಾರೆ, ಮತ್ತು ಸ್ವಸ್ಥಾಗೂ ಹೇಳ್ತಾರೆ. ವಿಶೇಷತಶ್ಚ ಜ್ಞಾನ ಅಜ್ಞಾನ ಸುಖ ದುಃಖ ಆತ್ಮ ಭೇದಾದಿ ವಿಷಯ ಆತ್ಮಭೇದ ಭೇದಾದಿ ವಿಷಯಸ್ಯ ಅನುಭವಸ್ಯ ನ ಮಿಥ್ಯಾತ್ವಂ ದೃಷ್ಟಂ. ವಿಶೇಷತಶ್ಚ ಅಂತ ಅದಕ್ಕೆ ಹೇಳಿದರು ಅಂದರೆ ಸಾಕ್ಷ್ಯ ಪ್ರತ್ಯಕ್ಷ. ಅದು ಯಾವ್ಯಾವ ಸಾಕ್ಷ್ಯ ಪ್ರತ್ಯಕ್ಷ? ಸುಖ, ಜ್ಞಾನ, ಅಜ್ಞಾನ, ಸುಖ ದುಃಖ, ಆತ್ಮಭೇದ, ಆತ್ಮ ಮತ್ತು ಆತ್ಮನ ಭೇದ. ಇವೆಲ್ಲ ಎಲ್ಲಿಂದ ಗೊತ್ತಾಗಿದೆ ನಮಗೆ? ನಾನು ನೀನು ಬೇರೆ, ನಾನು ಅವರು ಬೇರೆ, ಇದೆಲ್ಲ ಸ್ಪಷ್ಟವಾಗಿ ಸಾಕ್ಷ್ಯ ಹೇಳುತ್ತೆ. ಅದು ನನಗೆ ಸುಖ ಆಗಿದೆ, ಉಳಿದೋರ ಆಧಾರ ಅಲ್ಲ ಅದಕ್ಕೆ. ಸುಖವಾಗಿದ್ದು ದುಃಖ ಪಡ್ತಾ ಇದ್ದಾನೆ, ಸುಖವಾಗಿದ್ದೆ ಅಂತ. ನೀವು ಬುದ್ಧಿನೆಲ್ಲ ಬೈತಾನೆ, ಬುದ್ಧಿ ಇಲ್ಲ ನಿಮಗೆ ಅಂತ. ಯಾಕೆ ದುಃಖ ಪಡ್ತಾರೋದು ನಾನು, ನೀವಲ್ಲ. ಅವ್ರು ಹೇಳ್ತಾನೆ ನನ್ನ ವಿಷಯ ಸಂಬಂಧಪಟ್ಟಿದ್ದು. ಸಾಕ್ಷಿಯಿಂದ ಗೊತ್ತಾಗುತ್ತೆ. ಇದಕ್ಕೆಲ್ಲ ಗೊತ್ತಾಗಲ್ಲ. ಸುಖ ದುಃಖಾದಿಗಳ ಅನುಭವ ಗೊತ್ತಾಗೋದು ಯಾರಿಗೆ? ಅದಕ್ಕೆ ವಿಶೇಷತ ಅಂತ ಹೇಳಿದ್ರಿಂದ ಸಾಕ್ಷಿ ಪ್ರತ್ಯಕ್ಷಕ್ಕೆ ಎಂದೂ ಸಹ ಬಾಧಪರಚ ಮಿಥ್ಯಾತ್ವಂ ನಾದೃಷ್ಟಂ. ಎಲ್ಲೂ ಮಿಥ್ಯಾತ್ವ ಅದು ಕಂಡೇ ಇಲ್ಲ. ಅತಶ್ಚ ಸಂಸಾರಸ್ಯ ಸತ್ಯತ್ವ ಸತ್ಯಸ್ಯ ಚ ಅನಿವೃತ್ತಿ ಅಂಗೀಕಾರ ನ ಮೋಕ್ಷ ಸ್ಯಾತ್. ಒಟ್ಟಿನ ಏನಾಯ್ತು ಈಗ? ಸಂಸಾರ ಎಂಬುದು ಸತ್ಯ ಆಯಿತು. ಸತ್ಯಸ್ಯ ಅನಿವೃತ್ತಿ ಅಂಗೀಕಾರ. ಸತ್ಯ ಅಂಬೋದು ಏನಾಗೋದಿಲ್ಲ, ಸತ್ಯ ಅಂಬೋದು ಏನಾಗೋದಿಲ್ಲ ನಿಮ್ಮ ಪ್ರಕಾರ. ಸತ್ಯವಾಗಿದ್ದು ಹೋಗೋದಿಲ್ಲ ನಿಮ್ಮ ಪ್ರಕಾರ. ಅಂದಮೇಲೆ ಏನಾಗೋದು ನಿಮಗೀಗ? ನ ಮೋಕ್ಷ ಸ್ಯಾತ್. ಮೋಕ್ಷನೇ ಇಲ್ಲ ಆಯಿತು. ಸರಿಯಾಗಿ ಇನ್ನೊಮ್ಮೆ ಓದಬೇಕು. ಅತಶ್ಚ ಸಂಸಾರಸ್ಯ ಸತ್ಯತ್ವಾತ್ ಸತ್ಯಸ್ಯ ಅನಿವೃತ್ತಿ ಅಂಗೀಕಾರಾತ್. ಸತ್ಯವಾಗಿದ್ದು ಹೋಗೋದಿಲ್ಲ ಅಂತ ಹೇಳಿರೋದ್ರಿಂದ ಆ ಸಂಸಾರ ನಿಮ್ಮ ಪ್ರಕಾರ ಯಾರಿಗೆ ಬಂದಿದೆ ಈಗ? ನೀವು ಬ್ರಹ್ಮನಿಗೆ ಬಂದಿರೋದ್ರಿಂದ ನಮೋಕ್ಷ ಸ್ಯಾತ್. ಎಂದು ಕೂಡ ನಮಗೆ ಹೇಳಿದ್ದಲ್ಲದು, ನಮ್ಮ ಪ್ರಕಾರ ಸರಿ ಇದೆ. ಯಾಕೆ? ಸಂಸಾರ ಸತ್ಯವಾಗಿದೆ, ಆದ್ದರಿಂದನೇ ನಿವೃತ್ತಿ ಆಗಲಿಕ್ಕೆ ಬರುತ್ತಾದ್ರಿಂದನೇ ನಿವೃತ್ತಿ ಮಾಡಿಕೊಡೋದಷ್ಟೇ. ಹೇಳಿದ ವಾಷಬಲ್, ವಾಶ್ ಮಾಡ್ತಾರೆ. ಇದು ಹೋಗುತ್ತೆ ಅಷ್ಟೇ. ಸತ್ಯ, ಇದು ಹೋಗೋದು ಸತ್ಯ, ಅದನ್ನು ಹೇಳ್ತಾನೆ. ಆದ್ದರಿಂದ ನಮ್ಮ ಪ್ರಕಾರ ಸಮಸ್ಯೆ ಅಲ್ಲ, ಅವರಿಗೆ ಸಮಸ್ಯೆ. ಅದಕ್ಕೆ ಅವ್ರು ಏನು ಮಾಡಿಬಿಟ್ರು? ಹೋಗೋದಕ್ಕೆ ಸತ್ಯ ಒಪ್ಕೊಂಡ್ಬಿಟ್ರೆ, ಸತ್ಯ ಅಂತ ಒಪ್ಕೊಂಡ್ರೆ ಹೋಗೋದಿಲ್ಲ. ಆದ್ದರಿಂದ ಅದು ಮಿಥ್ಯಾ ಅಂತ ಕರೆದ್ಬಿಟ್ರು ಅಷ್ಟೆ. ತಪ್ಪದು. ರೋಗ ಸತ್ಯ, ವಾಸಿ ಆಯ್ತೇ ಇಲ್ವೋ? ಮಿಥ್ಯಾ ರೋಗನ ಸತ್ಯ ರೋಗನೋ ವಾಸಿಯಾಗಿದ್ದು? ಡಾಕ್ಟ್ರಿಗೆ ದುಡ್ಡು ಕೊಡೋ ಮಿಥ್ಯಾ ರೋಗ ವಾಸಿ ಮಾಡಿ ಸತ್ಯ ರೋಗ ವಾಸಿ ಮಾಡಿದ್ದಕ್ಕೆ ಸತ್ಯ ರೋಗ. ಇವನು ಕೊಡೋ ದುಡ್ಡು ಕೂಡ ಸತ್ಯ ದುಡ್ಡೇನೆ. ಮತ್ತೆ ಗೊತ್ತಾ? ಪ್ರತಿಯೊಂದು ಸತ್ಯನೇ. ಸತ್ಯಕ್ಕೆ ನಿವೃತ್ತಿ ಎಂಬುದು ಸಖತ್ ಸರಿಯಲ್ಲ. ಸತ್ಯದಲ್ಲಿ ಎರಡಿದೆ. ಅನಿತ್ಯ ನಿತ್ಯ ಅಂತಿದೆಯೇ ಹೊರತು ಸುಳ್ಳು ಸತ್ಯ ಅಂತಿಲ್ಲ. ಅವ್ರನ್ನೇ ಕೇಳಿ, ಇಷ್ಟೊತ್ತಿಗೆ ಕೇಳಿ ಹೇಳಬೇಕಲ್ಲ. ಇದ್ದರೆ ಇನ್ನೇನಿದೆ ಅದರೊಳಗೆ? ವ್ಯಾವಹಾರಿಕ ಭೇದ ಅಷ್ಟೇ. ಮಿಥ್ಯಾ ಅಂದರೆ ಏನದು ಅವ್ರ ಪ್ರಕಾರ? ತೋರುತ್ತೆ ಇಲ್ಲ ಅಂದರೆ ಸತ್ಯನೂ ಅಲ್ಲ ಅಸತ್ಯನೂ ಅಲ್ಲ ಅಂತ ಅವ್ರ ಪ್ರಕಾರ. ಅಸತ್ಯ ಅಂತ ಅರ್ಥ ಅಲ್ಲ, ಸತ್ಯನೂ ಅಲ್ಲ ಅಸತ್ಯನೂ ಅಲ್ಲ.
ಯಾವುದು ಹೋಗುತ್ತೋ ಅದು ಸತ್ಯ, ಅದು ಬೇರೆ. ಯಾವುದು ಹೋಗುತ್ತೋ ಅದು ಸತ್ಯ ಅಲ್ಲ. ಸಂಸಾರ ಹೋಗುತ್ತೆ ಆದ್ದರಿಂದ ಸತ್ಯ ಅಲ್ಲ, ಸತ್ಯವಾಗಿದ್ದಕ್ಕೆ ಹೋಗುತ್ತೆ ಅಂತ ಹೇಳ್ಬೇಕು ನ್ಯಾಯವಾಗಿ. ವೆಹಿಕಲ್ ಸತ್ಯನ ಹೋಗುತ್ತೆ, ಸತ್ಯನೋ ಸುಳ್ಳು ಆಗಿದ್ದು ಹೋಗಿ ನಡಿ ಅಂತ ಹೇಳ್ತಾರೆ. ವೆಹಿಕಲ್ ಅದೇ ಯಾರನ್ನ ಕೇಳಬೇಕು ಈ ಪ್ರಶ್ನೆನ? ಅವ್ರನ್ನೇ ಕೇಳಬೇಕು. ಅವ್ರು ಹೇಳೋರು ಹೇಳಲ್ಲ ಅಂತ ಹೇಳಬೇಕು. ಮತ್ತೇನು ಹೇಳಬೇಕಾಗಿದ್ರೆ ಇದೆಲ್ಲ ಅಂದಮೇಲೆ ನಾವು ಪೊಯಿಟಿಕ್ಕಾಗಿ ಹೇಳ್ತೇವೆ, ಎಲ್ಲ ಭಾರಿ ದುಃಖ ಎಲ್ಲ ಸುಳ್ಳು ಅಂದ್ಬಿಡ್ತಾನೆ. ಪೊಯಿಟಿಕ್ ಏನು ಅರ್ಥ ಅದಕ್ಕೆ? ಈಗ ಅವನಿಗೆ ಕಾವ್ಯಮಯ ಯಾವುದು ಸಂಸ್ಥೆ ಎಲ್ಲ ಸುಳ್ಳು. ಎಷ್ಟೊಂದು ಹೇಳ್ತಾರೆ ಎಲ್ಲ ಸುಳ್ಳು ಅಂದ್ಬಿಡ್ತಾರೆ. ಮತ್ತು ಎಲ್ಲ ಸುಳ್ಳು ಅನಿತ್ಯ ಎಂಬ ಅರ್ಥದಲ್ಲಿ. ಸುಳ್ಳು ಅಂದರೆ ಭ್ರಾಂತಿ ಅಂತ ಅರ್ಥ ಅಲ್ಲ, ಎಲ್ಲ ಅನಿತ್ಯ. ಭ್ರಾಂತಿ ಎಲ್ಲಿದೆ ಅವನಿಗೆ? ಅನಿತ್ಯ ನಿತ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಆ ಅರ್ಥದಲ್ಲಿ ಸುಳ್ಳು ಅಂತ ಹೇಳಿದ್ದ ಹೊರತು ಯಾವ ಸುಳ್ಳು ಅಲ್ಲ ಅದು. ಪೊಯಿಟ್ರಿ ಸುಳ್ಳು ಬೇರೆ, ಗೊತ್ತಾಯ್ತಾ? ಫಿಲಾಸಫಿ ಸುಳ್ಳು, ಸೈನ್ಸಿನ ಸುಳ್ಳು ಬೇರೆ. ಸೈನ್ಸು ಫಿಲಾಸಫಿ ಇದರಲ್ಲಿ ಒಂದೇ, ವ್ಯತ್ಯಾಸ ಆಗೋದಿಲ್ಲ. ಹೇಳೋ ಸ್ಟೈಲ್ ಆಗಲಿ, ವಿಷಯ ಹೇಳೋ ರೀತಿ ಆಗಲಿ, ಸೈನ್ಸ್ಗೂ ಫಿಲಾಸಫಿಗೂ ತುಂಬ ಹತ್ತಿರ ಇದೆ. ಈ ಕಾವ್ಯಕ್ಕೂ ಅದಕ್ಕೂ ಭಾರಿ ದೂರ. ಸುಳ್ಳು ಹೇಳಿದರೆ ಕಾವ್ಯ ಹೇಗಿರ್ಬೇಕು? ಯಾವಾಗಲೂ ಭಾರಿ ಸುಳ್ಳು ಒಳ್ಳೆ ಕಾವ್ಯ ಬರೀತಾರೆ ಅಂತ ಅರ್ಥ. ಅದೇ ಭಾರಿ ಸತ್ಯ ಹೇಳಿದ್ರೆ ಒಳ್ಳೆ ಕಾವ್ಯ ಬರೀತಾರೆ. ಉಳಿದವರೆಲ್ಲ ದಾರಿ ತಪ್ಪಿಸ್ತಾರೆ, ಏನೇನೋ ಹೇಳಿಬಿಡ್ತಾರೆ. ಆ ತಮಾಷೆ ಮಾಡ್ತಾರೆ ಯಾರೋ. ಕಣ್ಣು ಹೇಗಿರಬೇಕು? ಮೀನಿದ್ದಾಗಿರಬೇಕು, ಗೊತ್ತಾಯ್ತಾ? ಮೂಗ್ಯಾರು ಗಿಡಿ ಮೂಗಿದ್ದಾಗಿರಬೇಕು, ಎಲ್ಲ ಹೇಳ್ಬಿಟ್ಟು ಬರೆದ್ಬಿಟ್ಟು ಅಸಹ್ಯಮಯ ಕಾಣುತ್ತೆ. ಆ ರೀತಿ ಬರೆದ್ಬಿಟ್ಟು ಸುಮ್ಮನೆ ಇದು ಮಾಡೋದಕ್ಕೆ ಯಾರು ಚಿತ್ರ ಬರೆದಿದ್ದಾರೋ, ಚಿತ್ರ ಹಾಕಿದ್ರು ಅದು. ಈ ರೀತಿ ಎಷ್ಟು ಅಸಹ್ಯ ಕಾಣ್ಬೋದು ನೋಡಿ ಅಂತ. ಆ್ಯಕ್ಚುಲಿ ಹೇಳೋದು ಯಾತಕ್ಕೋಸ್ಕರ ಅದು ಸುಮ್ಮನೆ ಅದು ಅರ್ಥ ಮಾಡ್ಕೊಳ್ಳೋಕೆ ಹೇಳೋ ಮಾತುಗಳಷ್ಟೇ. ಕಾವ್ಯವನ್ನು ಓದಿದಾಗ ಅದು ಸರಿ, ಅದನ್ನು ನಾವು ಫ್ಯಾಕ್ಟ್ ಅಂತ ಓದ್ಬಿಟ್ಟೆ ಕೈಕೊಡೋದು, ಹೇಳಬಾರ್ದು. ಫಿಲಾಸಫಿ ಆಗಲ್ಲ, ಏನು ಹೇಳಬಾರ್ದು. ಫಿಲಾಸಫಿ ಪೊಯಿಟಿಕ್ಕಾಗಿ ಹೇಳೋದೇ ತಪ್ಪು ಇನ್ನು ಹೇಳೋದಾದರೆ. ಬಟ್ ಯಾವಾಗ ಹೇಳಬೇಕಾದ್ರೆ ಪೂರ್ತಿಯಾಗಿ ಅದನ್ನು ಸತ್ಯನ ಉಳಿಸ್ಬೇಕು. ಮಧ್ವ ವಿಜಯ ರುಕ್ಮಿಣಿ ಇದರಲ್ಲಿ ಏನಿರುತ್ತೆ ಬೇಕಾಷ್ಟು ಅಲಂಕಾರ ಎಲ್ಲ ಉಪಯೋಗಿಸ್ತಾರೆ. ಎಲ್ಲ ಅಲಂಕಾರನ ಹೇಗಾಗುತ್ತದೋ ಮ್ಯಾಚ್ ಆಗ್ತಾ ಹೋಗೋದು. ಬೇರೆಯವ್ರ ಬಗ್ಗೆ ಹೇಳಿದ್ರೆ ತಪ್ಪಾಗಿಬಿಡುತ್ತೆ. ಇವಾಗ ಒಬ್ಬ ಒಳ್ಳೆ ಕಣ್ಣಿದೆ, ಪುಂಡರೀಕ ಸರಿ ಹೋಯ್ತು. ಅದು ರಾಘವೇಂದ್ರಲ್ಲಿ ಹೇಳ್ತಾರೆ, ಅಕ್ಷಣಾಕಾಣಂ ಕರ್ಣ ಪರ್ಯಂತ ನೇತ್ರಂ. ಒಕ್ಕಣ್ಣ ಅವನೇನು ಪುಂಡರೀಕಾಷ್ಟ ಎಷ್ಟು ಅಸಹ್ಯ ಕಾಣಿಸುತ್ತಲ್ಲ ಹಾಗೆ, ಗೊತ್ತಾಯ್ತಾ? ಪುಂಡರೀಕಾಷ್ಟ ಅಂತ ಸರಿಯಾಗಿ ಕಾಣುತ್ತೆ. ಬೇರೆದನ್ನು ಕರೆದ್ರೆ ಅದು ಕವಿಗಳೆಲ್ಲ ಹಾಗೆ ಮಾಡಬೇಕು. ಅವ್ರಿಗೆ ಕಂಡಿರೋ ದೇವ್ರ ಬಗ್ಗೆ ಅಂತೂ ಬರೆಯೋದು ಕಡಿಮೆ. ಹೆಚ್ಚು ಕವಿಗಳೆಲ್ಲ ಲೋಕದ್ದೇನೆ. ಲೋಕದಲ್ಲಿ ಯಾವುದಕ್ಕೂ ಅದು ಸೂಟ್ ಆಗೋದಿಲ್ಲ. ಅದರಿಂದಾಗೇ ಸುಳ್ಳುಗಳೇ ಇರಬೇಕು ಅದರಲ್ಲಿ. ಹೌದು, ಅವ್ರ ಮಾತು ಸುಳ್ಳು, ವ್ಯಕ್ತಿನೂ ಸುಳ್ಳು, ಹೇಳೋ ಜಾಗ ಸುಳ್ಳು, ಎಲ್ಲ ಸುಳ್ಳಾಗಿದೆ. ಯುಕ್ತಿಶ್ಚ ಅತಶ್ಚ ಸಂಸಾರಸ್ಯ ಸತ್ಯತ್ವಾತ್ ಸತ್ಯಶ್ಚ ಅನಿವೃತ್ತಿ ಅಂಗೀಕಾರಾತ್ ನಮೋಕ್ಷ ಸ್ಯಾತ್. ಅನುಭವ ಸಿದ್ಧ ಹೇಳಿದ್ದಾರೆ. ಇತ್ಯುಕ್ತೇರ್ ಬಂಧ ಮಿಥ್ಯಾತ್ವಂ ನೈವ ಮುಕ್ತಿರಪೇಕ್ಷ. ಬಂಧ ಮಿಥ್ಯಾ ಅಂತ ಕರೆದ್ರೆ ಮುಕ್ತಿ ಆಗಬೇಕು. ನಿನಗೆ ಹಾಗಿದ್ರೆ ಸತ್ಯವಾದರೆ ಮುಕ್ತಿ. ರೋಗನೇ ಇಲ್ಲ ಅಂಥೇಳಿ ಏನಾರು ಔಷಧಿ ಕೊಡಿ ಪರವಾಗಿಲ್ಲ ಅಂತ ಅದು ಹೇಳ್ತಾರೆ. ನೋಡಿ, ಯಾವ ರೋಗ ನಿನಗಿಲ್ಲ ಇದು ಏನಾರು ಔಷಧಿ ಕೊಡಿ ಅಂತ ಹೇಳ್ತಾರೆ. ಏನು ಮಾಡಬೇಕು ಅದಕ್ಕೆ? ಇನ್ನು ಸಮಾಧಾನ ಕೊಡ್ತೀವಿ, ತಿಳ್ಕೊಂಡು ಏನಲ್ಲ ಇದು ಸುಮ್ಮನೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ. ಹಾಗಾಗತ್ತೆ. ಒಂದು ಸಮಸ್ಯೆ ಇದ್ದರೆ ಸೊಲ್ಯೂಷನ್ ಮಾಡಿ. ಸಮಸ್ಯೆನೇ ಸುಳ್ಳು ಅಂತ ಹೇಳಿದರೆ ಪರಿಹಾರ ಆಗಬೇಕು. ಅದಕ್ಕೆ ಸಂಸಾರ ಸಮಸ್ಯೆ ನಮಗೆ ಪರಿಹಾರ ಆಗಬೇಕು. ಸತ್ಯವಾದ ಸಮಸ್ಯೆ ತಾನೇ, ಅಷ್ಟೇ. ಅದು ಏನು ಯೋಚನೆ ಮಾಡೋಂಗಿಲ್ಲ. ಅನುಭವ ಸಿದ್ಧಶ್ಚ ಬಲವದ್ ಅನುಭವಂ ವಿನಾ ಯುಕ್ತಿತ ಏವ ಮಿಥ್ಯಾತ್ವಾಂಗೀಕಾರೇ ಆತ್ಮನೋಪಿ ಮಿಥ್ಯಾತ್ವಂ ಸ್ಯಾತ್. ಈ ರೀತಿಯಾಗಿ ಅನುಭವ ಸಿದ್ಧವಾದ ಪ್ರಾಮಾಣ್ಯ ಯಾವುದಕ್ಕಿದೆಯೋ ಅದನ್ನು ಇನ್ನೊಂದು ಬಲವಾದ ಅನುಭವವನ್ನು ಬಿಟ್ಟು ಬರೀ ಯುಕ್ತಿಯಿಂದಲೇ ಮಿಥ್ಯಾ ಅಂತ ಕರೆಯೋದಾದರೆ ಆತ್ಮನೋಪಿ ಮಿಥ್ಯಾತ್ವಂ ಸ್ಯಾತ್. ಇದು ಸಿಂಪಲ್ಲಾಗಿ ಹೇಳಿಬಿಡ್ತೇವೆ. ಇಷ್ಟೆಲ್ಲ ಕಷ್ಟಪಟ್ಟು ಏನು ಹೇಳ್ತಿದ್ದೀನಿ ನೀನೀಗ? ಇವರೇನು ಮಾಡಿಬಿಟ್ರು ಗೊತ್ತಾ? ಚಾರ್ವಾಕರು ಉಲ್ಟಾ ಪಲ್ಟ ಮಾಡಿದ್ರು. ಅವರು ಜಗತ್ತು ಸತ್ಯ, ದೇವರು ಸುಳ್ಳು ಅಂದ್ಬಿಟ್ರು. ಅರ್ಥ ಆಯ್ತಾ? ಅವರೇನು ಕರೆದ್ರು? ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂದರು. ಇವರು ಜಗತ್ ಸತ್ಯ ಬ್ರಹ್ಮ ಮಿಥ್ಯ ಅಂಥೇಳಿ. ಆ್ಯಕ್ಚುಲಿ ಇದು ಸುಲಭ. ಯಾಕೆ? ಸ್ಪಷ್ಟ ಕಾಡ್ತಾ ಇದೆ. ಕಂಡಿದ್ದರೆ ಒಪ್ಪಿದ್ದಾರೆ, ಕಾಣದಿರ್ಬೇಕು ಹೇಳಿದ. ಮತ್ತು ಕಾಣದೇ ಇದ್ದು ಇರ್ಬೋದು ಒಬ್ಬೊಬ್ಬರನ್ನ ತಿಳಿಸ್ಕೊಂಡ್ರೆ ಅರ್ಥ ಆಗಲ್ಲ. ಆದರೆ ಕಂಡಿದ್ದೇ ಇಲ್ಲ ಅಂದರೆ ಹೇಳಬೇಕು ಇವ್ರಿಗೆ. ಮತ್ತು ಯಾವುದನ್ನು ಹೇಳಬೇಕು ನಿನಗೆ? ಹಾಗಿದ್ರೆ ಕಂಡಿದ್ದೇ ಸುಳ್ಳು, ಮತ್ತು ಕಾಣದಿದ್ದು ಇನ್ನೂ ದೊಡ್ಡ ಸುಳ್ಳು ಆಯ್ತಲ್ಲ. ಆತ್ಮ ಕಾಣದಿದ್ದಾರೆ ಭಾರಿ ಸುಳ್ಳು, ಜಗತ್ತಿಗಿಂತ ಭಾರಿ. ಅದು ಕೊನೆಗೆ ಎಲ್ಲಿ ಬಂತದು? ಶೂನ್ಯವಾದಕ್ಕೆ ಬಂತು. ಶೂನ್ಯವಾದ ಅಂದರೆ ಏನದು? ಬೌದ್ಧವಾದ. ಸೊ ಕೊನೆಗೆ ಎಂಡಾಗಿದ್ದಲ್ಲಿ ಅದು ಬೌದ್ಧವಾದದಲ್ಲಿ. ಅದೇ ಹೇಳಿ ಪ್ರಚ್ಛನ್ನ ಬೌದ್ಧೋಯ ವತಃ ಪ್ರಸಿದ್ಧ ಅಂತ ಮಾತಿ ಬರ್ಲಿಕ್ಕೆ ಅದೇ ಕಾರಣ. ಅದೇನ್ನ ಬೇರೆ ಪಾಯಿಂಟನ್ನು ಹೇಳಿದರೆ ಹೊರತು ಹೊಸದಾಗಿ ಹೇಳಿಲ್ಲ. ಯುಕ್ತಿಶ್ಯ ಸರ್ವಸ್ಯ ಅನ್ಯಸ್ಯ ಮಿಥ್ಯಾತ್ವ. ಇದ್ಯಾಕೆ ಹೇಳ್ತೇವೆ ನಾವೀಗ? ಆತ್ಮನನ್ನೇ ಮಿಥ್ಯಾ ಅಂತ ಯಾಕೆ ಕರಿಬಾರ್ದು? ಇಲ್ಲಿ ಪ್ರಶ್ನೆ ಬಂತು. ಏನು ರೀ ಮಧ್ವಾಚಾರ್ಯ ಹೀಗೆ ಹೇಳ್ತಾರಲ್ಲ, ಪರಮಾತ್ಮನ ಒಪ್ತಾರೆ, ಆತ್ಮ ಮಿಥ್ಯಾತ್ವ ಅಂತ ಹೇಳ್ತಾರೆ. ಮಿಥ್ಯಾತ್ವ ಸ್ಯಾತ್. ಅದು ಏನದು? ತರ್ಕ ಅಂದ್ರೇನು? ಇದನ್ನು ಒಪ್ಕೊಂಡ್ರೆ ಹಾಗಾಗತ್ತೆ ಅಂತ ಅರ್ಥ. ಇದನ್ನು ಒಪ್ಕೊಂಡ್ರೆ ಹಾಗಾಗುತ್ತೆ. ಆದ್ದರಿಂದ ಆತ್ಮ ಮಿಥ್ಯಾತ್ವದಲ್ಲಿ ತಾತ್ಪರ್ಯ ಅಲ್ಲ.
ಆತ್ಮ ಸತ್ಯ ಅಂತ ಒಪ್ಕೊಳ್ಳೇಬೇಕು ಅಂದರೆ ಜಗತ್ತು ಸತ್ಯ ಅಂತ ಒಪ್ಕೋಬೇಕು ಅಂತ ಅರ್ಥ. ಯುಕ್ತಿತ ಏವ ಮಿಥ್ಯಾತ್ವಾಂಗೀಕಾರೇ ಆತ್ಮನೋಪಿ ಮಿಥ್ಯಾತ್ವಂ ಸ್ಯಾತ್ ಯುಕ್ತಿಶ್ಚ ಸರ್ವಸ್ಯ ಅನ್ಯಸ್ಯ ಮಿಥ್ಯಾತ್ವಾಂಗೀಕಾರಾತ್. ಯುಕ್ತಿ ಏನೀಗ ಅಲ್ರಿ ಎಲ್ಲ ಆತ್ಮಸ್ವಲ್ಲಿ ಸುತ್ತ ಅಂತ ಹೇಳ್ತಾರಲ್ಲ ಮಿಥ್ಯಾ ಅಂತ ಯಾತಕ್ಕೆ ಅಂದರೆ ಅಲ್ಲ ಎಲ್ಲದನ್ನು ಮಿಥ್ಯಾ ಅಂತ ಕರೆದು ಇದನ್ನು ಯಾಕೆ ಬಿಡ್ತಿ ಅದನ್ನು ಹೇಳಿಬಿಡು ಅಂತ ಅರ್ಥ. ಎಲ್ಲದನ್ನು ಸುಳ್ಳು ಅಂತ ಕರೆದು ಇದೊಂದು ಸತ್ಯ ಅಂತ ಯಾಕೆ ಒಪ್ಪಬೇಕು ನೀನೀಗ ಗೊತ್ತಾಯ್ತಾ? ಪ್ರಮಾಣ ಸಿದ್ಧವಾದದ್ದು ಸತ್ಯ ಅಂತ ಒಪ್ತೀಯಾ? ಹೌದು ಒಪ್ತೀಯಾ? ಹಾಗೆ ಬ್ರಹ್ಮ ಪ್ರಮಾಣ ಸಿದ್ಧ ಹೌದೋ ಅಲ್ಲೋ? ಅದು ಸತ್ಯ ಅಂತ ಒಪ್ಪು. ಅದು ಒಪ್ಪಿ ಜಗತ್ತು ಪ್ರಮಾಣ ಸಿದ್ಧ ಇದು ಸತ್ಯ ಅಂತ ಒಪ್ಪು. ಜಗತ್ತು ಪ್ರಮಾಣ ಸಿದ್ಧ ಆದರೂ ಮಿಥ್ಯಾ ಅಂತ ಕರೆಯೋದಾದರೆ ಪ್ರಮಾಣ ಸಿದ್ಧ ಬ್ರಹ್ಮನನ್ನು ಏನಂತ ಕರಿಬೇಕು ನೀನು? ಶಾಸ್ತ್ರಯೋನಿತ್ವಾತ್ ಮಿಥ್ಯ. ಯಾಕೆ ಇದು ಪ್ರತ್ಯಕ್ಷ ಅದು ಶಾಸ್ತ್ರ. ಎರಡೂ ಪ್ರಮಾಣಗಳೇ. ಒಂದು ಪ್ರಮಾಣದಿಂದ ಸಿದ್ಧವಾದದ್ದನ್ನು ಮಿಥ್ಯಾ ಅಂತ ಕರೆಯೋದಾದರೆ ಇನ್ನೊಂದು ಪ್ರಮಾಣ ಸಿದ್ಧವಾದ ಏನಂತ ಕರಿಬೇಕು? ಮಿಥ್ಯಾ ಅಂತಲೇ ಕರಿಬೇಕು. ಆತ್ಮಾಧಿಷ್ಠಾನಸ್ಯ ಭ್ರಮಸ್ಯೈವ ಅಸಿದ್ಧೇ ತಸ್ಯ ಅಧಿಷ್ಠಾನತ್ವಮಪಿ ನ ಯುಜ್ಯತೆ. ಆತ್ಮಾಧಿಷ್ಠಾನಸ್ಯ ಭ್ರಮಸ್ಯೈವ ಅಸಿದ್ಧೇ ತಸ್ಯ ಅಧಿಷ್ಠಾನತ್ವಮಪಿ ನ ಯುಜ್ಯತೆ. ಇನ್ನೊಂದು ಪಾಯಿಂಟ್ ಇದೆ. ಅಧಿಷ್ಠಾನ ಒಂದು ಬೇಕೀಗ. ಇದರ ಬಗ್ಗೆ ತಪ್ಪು ತಿಳುವಳಿಕೆ ಅವ್ರ ಬೇಕಾದ್ರೆ ಏನೀಗ ಇರೋದು ಬ್ರಹ್ಮ ಒಂದೇ. ಸ್ವಲ್ಪ ತಪ್ಪು ತಿಳುವಳಿಕೆಯಲ್ಲಿ ಯಾರಿಗೆ ಬಂದಾಗಾಯ್ತು? ಈಗ ಬ್ರಹ್ಮನಿಗೇನೆ ಇರೋ ವಸ್ತು ಅದು ಒಂದೇ. ಸೊ ಯಾರ ಬಗ್ಗೆ ಬಂದಾಗಾಯಿತು? ಅದ್ರ ಬಗ್ಗೆನೇ. ಬ್ರಹ್ಮನಿಗೆ ಬ್ರಹ್ಮನ ಬಗ್ಗೆ ಬರೋ ಅಜ್ಞಾನ ಅಂತ ಆಯ್ತು ಅಷ್ಟೇ, ಭ್ರಾಂತಿ. ಒಟ್ಟು ಅವ್ರ ಫಿಲಾಸಫಿ ಸಾರಾಂಶ ಏನು ಅಂದರೆ ಬ್ರಹ್ಮನಿಗೆ ತನ್ನ ಬಗ್ಗೆ ಬರ್ತಕ್ಕಂಥ ಭ್ರಮೆ ಅಷ್ಟೇ. ಹಾಗೆ ಇರೋದೇ ಒಬ್ಬರು, ಅವನಿಗೆ ಬ್ರಹ್ಮನಿಗೆ ಹೋಗೋದು ಹೇಗದು ಹಾಗಿದ್ರೆ ಫೈನಲ್ ಅದು. ಬೇರೆ ಯಾರೂ ಇಲ್ಲ ಅಂದಮೇಲೆ ಏನರ್ಥ? ನಿತ್ಯ ಭ್ರಮೆ. ಭ್ರಮೆ ಬಿಡಿಸಿ ಇನ್ನೊಬ್ರು ಇಲ್ವಲ್ಲ, ಅವನಿಗೆ ಮೂಮೆಂಟ್ ಇಲ್ಲ, ಹೋಗ್ಲಿಕ್ಕೆ ಬರೋಲ್ಲ, ಇನ್ನೊಬ್ರು ಇಲ್ಲ ಹೇಳೋದಕ್ಕೆ. ಮನೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ನಮ್ಮ ಪ್ರಕಾರ ಹಾಗೆ ನಮಗೆ ಭ್ರಮೆ ಇದೆ. ಬಿಡಿಸೋಕೆ ದೇವರಿದ್ದಾನೆ, ಸಮಸ್ಯೆ ಇದೆ, ರೋಗ ಇದೆ, ರೋಗಿ ಇದ್ದ ವೈದ್ಯ ಇದ್ದಾನೆ. ಬರೀ ರೋಗಿಗಳಿದ್ದರೆ ಪರಿಹಾರ ಆಗೋದಿಲ್ಲ, ಅದು ವೈದ್ಯ ಇದ್ದರೆ ಆಗುತ್ತಲ್ಲ ಅಷ್ಟೇ. ಆತ್ಮ ಹೌದು ಇವತ್ತು ನಡೆಯುತ್ತೆ, ಸರಿಯಾಗಿ ಮಾಡಿದರೆ ನಡೆಯುತ್ತೆ. ಇವತ್ತು ಇದು ಯಾಕೆ ನಡೆಯೋದಿರುತ್ತೋ ಒಂದು ಮಾತು ಶುರು ಮಾಡೋಕ್ಕೆ ಎಲ್ಲ ಹೋಗಿಬಿಡ್ತಾರೆ, ವಿತ್ ಇನ್ ನೋ ಮೂಮೆಂಟ್ ಎಲ್ಲ ಹೋಗಿಬಿಟ್ಟಿರ್ತಾರೆ. ಹಾಗೆ ಆ ವಿಷಯ ಬಿಟ್ಟು ಹೋಗಿಬಿಡುತ್ತೆ. ಆದ್ದರಿಂದ ಕೇಳೋರಿಗೆ ತಲೆ ಕೆಟ್ಟು ಹೋಗ್ಬಿಟ್ಟು ಬಂದುಬಿಡ್ತಾರೆ ಅಷ್ಟೇ. ಸಿಸ್ಟಮೆಟಿಕ್ಕಾಗಿ ಮಾಡಿದರೆ ಗೊತ್ತಾಯ್ತಾ? ಟು ದಿ ಪಾಯಿಂಟ್. ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾರಲ್ಲ ಹಾಗೆ, ಆ ರೀತಿ ಮಾಡಿದಾಗ ಏನಾಗುತ್ತೆ? ಅದು ಕರೆಕ್ಟಾಗಿ ನಡೆಯುತ್ತೆ. ಅರ್ಥ ಆಯ್ತಾ? ಅವ್ರದ್ದೆಲ್ಲ ಹೇಳ್ತಾರಲ್ಲ, ಅವ್ರೇನು ಹೇಳಬೇಕು ಬಂದೀಗ? ನೀವು ಒಂದು ಸೈಡ್ ಅಂತ ಹೇಳಬಾರ್ದು, ಅವ್ರು ಹೇಳಬೇಕಿದ್ರೆ. ಇದು ಯಾವುದು ಹೇಳೇ ಇಲ್ಲ, ಸುಮ್ಮನೆ ನೀವೇ ಮಾತಾಡ್ಕೊತ ಹೋಗ್ತಿದ್ದೀರಿ ಅಂತ ಹೇಳಿದರೆ ಅವ್ನು ಹೇಳಬೇಕಾದ್ರೆ ನಾವೇನು ಮಾಡ್ತೀವಿ? ಈಗ ಅದನ್ನು ಅವ್ರು ಹೇಳಿದ್ದನ್ನೇ ಹೇಳ್ತಾ ಹೋಗ್ತಿರೋದು. ಅರ್ಥ ಆಯ್ತಾ? ಈಗ ಹೋಗ್ಲಪ್ಪ ನಿಮೇಜನ್ ಎಷ್ಟೇ ತಿಳ್ಕೊಳ್ಳಿ, 4 28 ಅಂತ ಒಬ್ಬನಂದ. ಈ ಹೆಸರು ಬೇಕಿಲ್ಲ, ಅದು ತಪ್ಪ ಸರಿನಾ? ಅಷ್ಟೇ ಆ ಟೈಪ್. ನೀವು ಇದನ್ನು ಹೇಳಿಲ್ವ, ನಿಮ್ಗೆ ಅಪ್ಲಿಕಬಲ್, ಯಾಕೆ ತಲೆ ಕೆಡಿಸ್ಕೊತೀರಿ? ನೀವು ಹೇಳಿಲ್ಲ ಹೌದಲ್ಲೋ, ಬೇಡ ತಲೆ ಕೆಡಿಸ್ಕೊಡಿ. ಯಾರನ್ನೋ ಬೇಕು, ನೀವು ಯಾಕೆ ತಲೆ ಕೆಡಿಸ್ಕೋಬೇಕು? ಹುಬ್ಳಕ್ಕೆ ಕಳ್ಳಾದ್ರೆ ಒಯ್ಯಾಗಿ ಬಿಡ್ಬೇಕು, ಯಾಕೆ ಮಾಡ್ಕೋಬೇಕು? ಅಷ್ಟೇ. ನೀವು ಹೇಳ್ತೀಯಾ ಒಪ್ಕೋ ಅಷ್ಟೆ. ಅದಕ್ಕೆ ಹೇಳಿದೆ ಒಬ್ಬರಿಗೆ ಅಂತ ಆಚಾರ ಎಲ್ಲ ಮತನೂ ಖಂಡನೆ ಮಾಡಿದೆ, ಒಂದು ಮತ ಅಲ್ಲ. ನೀವು ಒಪ್ಕೊಂಡು ನಿಮ್ಗೆ ಯಾವುದೋ ಅಪ್ಲಿಕಬಲ್ ಹೋದಲ್ಲಿ ಬಿಟ್ಬಿಡು. ಹೇಳ್ತಾರೆ ಸ್ಟ್ರೈಕ್ ಆಫ್ ವಿಚ್ ಅವರ್ ನಾಟ್ ಅಪ್ಲಿಕಬಲ್ ಹಾಕಿರೋದಿಲ್ಲ ಅಷ್ಟೇ. ಹಿ ಆರ್ ಶಿ ಅದು ಹಾಕಿದಾಗ ಯಾವ್ದಾರು ಇಟ್ಕೊಳ್ಳಿ. ಹಾಂ, ಇನ್ನೂ ಜೋರಾಗಿತ್ತು ಅದು, ಇನ್ನೂ ಜೋರ. ಭಾಳ ಆಶ್ಚರ್ಯ ಅಂದರೆ ಆಗ ಪೊಲಿಟಿಕಲ್ಲಿ ತುಂಬ ಅಂಡ್ರೆಸ್ಟ್ ಇದಿತ್ತು. ಪೊಲಿಟಿಕಲ್ ಹೈಲಿ ಡಿಸ್ಟರ್ಬ್ಡ್ ಕಾಲಗಳವೆಲ್ಲ, ಸಾಮಾನ್ಯ ಅಲ್ಲ. ಅಂಥ ಕಾಲದಲ್ಲಿ ಅಷ್ಟು ಆ್ಯಕ್ಟಿವಾಗಿ ಮಾಡ್ತಿದ್ರಿ ಎಲ್ಲ, ಗೊತ್ತಾಯ್ತಾ? ಇವತ್ತು ಎಂಥದ್ದೇನೇ ಇಲ್ಲ, ಏನೂ ಮಾಡೋದಿಲ್ಲ. ಹಾಗಾಗಿ ಸಿಸ್ಟಮೆಟಿಕ್ಕಾಗಿ ಮಾಡ್ತಿದ್ದಾರೆ ಕಾಲಕ್ಕೆ. ಅದು ವಾದ ಕಥೆ ಅಂದರೆ ಅದೇನೆ. ಈ ತೀರ ಇತ್ತೀಚೆಗೆ ನಡೀತದ್ದು, ಈಗ ನಿಂತು ಹೋಗ್ಬಿಡುತ್ತೆ ಅಷ್ಟೇ. ಈ ಸೋಲಿಗೆಲ್ಲ ಹೇಳ್ಬಾ, ಸುಮ್ಮನೆ ಮಾತಾಡಿ ಹೋಗ್ಬಿಡ್ಬೇಕು ಅಂತ ಆಯ್ತು. ಏನಂತ ಯಾರಿಗೆ ಗೊತ್ತಿರಲಿಲ್ಲ. ಹೌದು, ಅಂದರೆ ಏನು ಮಾಡಿದರು? ಅವ್ರ ಗ್ರಂಥಗಳನ್ನು ಅವರೇ ಅಷ್ಟು ಓದಿರಲಿಲ್ಲ ಅಂತ ಅರ್ಥ, ಅಷ್ಟೇ ಓದಿರಲಿಲ್ಲ. ಇವ್ರು ಹೇಳಿದಾಗ ಖುಷಿ ಆಯಿತು, ನಾವು ಇಷ್ಟೊಂದು ಹೇಳಿದ್ದೀವಿ ಅಂತ ಹೇಳಿ. ಅಷ್ಟಾಯ್ತು, ಅವ್ರು ಒಪ್ಕೊಂಡಿದ್ದಾರೆ ಆ ಮಾತನ್ನು. ವ್ಯಾಸರಾಯರು ನಮಗೆ ಗೊತ್ತಿರೋದ ನಮ್ಮ ಗ್ರಂಥಗಳನ್ನ ಉಲ್ಲೇಖ ಮಾಡಿಬಿಟ್ಟಿದ್ದಾರೆ. ಬಹಳ ಆಶ್ಚರ್ಯ ಆಗುತ್ತೆ. ಉಲ್ಲೇಖ ಮಾಡಲಿಲ್ಲ, ಬರೀ ಖಂಡನೂ ಮಾಡಿದ್ದಾರೆ, ಅದನ್ನು ಹೇಳಿಲ್ಲ ಅವರು. ಉಲ್ಲೇಖ ಅಷ್ಟೇ ಮಾಡಿದ್ದಾರೆ, ಖಂಡ ಕೂಡ ಮಾಡಾಕಿದ್ದಾರೆ. ಎಷ್ಟು ಹೇಳಿದ್ರು ಇಷ್ಟೇ. ಇದು ಹಿಂದೆ ಮುಂದೆ ಇನ್ನೂ ಎಷ್ಟು ವರ್ಷ ಆದರೂ ಕೂಡ ಉಳಿಯೋದು ಅಷ್ಟೇ. ಆ ಕಾಲಕ್ಕೆ ತಕ್ಕಂತೆ ಕೆಲವು ಏನು ಮಾಡ್ತಾರೆ, ಅದನ್ನು ಪ್ಯಾಚ್ ಮಾಡಿ. ಆ ಕಾಲ ಸ್ವಲ್ಪ ಹಳೆ ವಸ್ತುನ ಕ್ಲೀನ್ ಮಾಡಿಕೊಟ್ರೆ ಹಾಗೆ, ಹೊಸ ಪೇಂಟ್ ಮಾಡಿಕೊಟ್ರೆ ಹಾಗೆ, ಅಷ್ಟೇ ಹೊರತು ವಸ್ತು ಅದೇ ಅದಲ್ಲ. ಯಾರು ಎಲ್ಲ ಆರ್ಗ್ಯುಮೆಂಟು ಹೇಳೇ ಬಿಟ್ಟಿದ್ದಾರೆ, ಗೊತ್ತಾಯ್ತಾ? ಮತ್ತೆ ವಾಪಸ್ ಏನು ಮಾಡ್ತಾರೆ ಗೊತ್ತಾ? ಹೇಳಿದ್ದನ್ನೇ ಮತ್ತೆ ವಾಪಸ್ ತರ್ತಾರೆ. ತಾವೇನು ಕಂಡು ಅದನ್ನೇ ಇನ್ನೊಂದು ಇದನ್ನು ಹೇಳಿ ಹಾಗೆ ಹೇಳಿ ಅಂತ ಮಾಡ್ತಾರೆ ಅಷ್ಟೇ. ಇವ್ರು ಏನು ಮಾಡೋದು ಗೊತ್ತಾ? ಯಾರು
ಹೇಳಿದ್ದಲ್ಲ ಅವರಿವರು ಪ್ರಶ್ನೆ ಬೇಡ ನಮಗೀಗ. ವಿಷಯ ಹೇಳಿದಾಗ ಅಷ್ಟೇ ಸರಿಯೋ ತಪ್ಪು ಅಷ್ಟೇ ಇರಬೇಕು, ಹೊರತು ಬೇರೆ ಇರಬಾರ್ದು. ಅವರು ಒಪ್ಪಿಲ್ಲ ಅಂದರೆ ಒಪ್ಪಿಲ್ಲ ಅಷ್ಟೇ. ಅದಕ್ಕೆ ಕೊನೆ ಏನು ಹೇಳಿದರು, ನಾವಿದ್ರೆ ಮಾಡಲ್ಲ, ಕಂಪೇಲ್ ಮಾಡೋಕ್ಕೆ ಹೋಗಲ್ಲ. ಪ್ರಮಾಣ ಹೀಗಿದೆ, ಒಪ್ಪೋದು ಬಿಡೋದು ಪ್ರಶ್ನೆ ಅಲ್ಲ. ಇವತ್ತು ಯಾರನ್ನು ಕೂಡ ಒಪ್ಪಿದ್ಯಾ ಅಂತ ಕೆಡೋದಿಲ್ಲ. ತಪ್ಪು ತಪ್ಪು ಅಂತಾದರೆ ಮುಗಿದೋಗ್ತಾ ಇರ್ತೇವೆ. ಅವ್ನು ಒಪ್ಪಬೇಕು ಅಂತ ಕಾರಣ ಇಲ್ಲ. ಅವ್ನು ಕೆಲವು ಸರ್ತಿ ಏನು ಹೇಳಿದ್ರೆ ಒಪ್ಪೋದಿಲ್ಲ ಅಂತ ಏನು ಮಾಡ್ತೀರ ಅದಕ್ಕೆ ಅಷ್ಟೇ. ನಾವು ಒಪ್ಪೋದಿಲ್ಲ. ಶಾಸ್ತ್ರ ವಿಷಯ ಬಿಟ್ಟು ಲೌಕಿಕರಿಗೆ ತುಂಬ ಜನ ಒಪ್ಪೋದಿಲ್ಲ. ಅರ್ಥ ಆಯ್ತಾ? ಲೌಕಿಕದಲ್ಲೇ ಕಂಡಿದ್ರೆ ತಾವು ಹಿಡಿದ ಸೈಡ್ ಹಠ ಹಿಡಿತಾರೆ. ಅವ್ರಿಗೇನು ಮಾಡಬೇಕಾಗ ಹೇಳು, ಅದ್ರ ಉಪಯೋಗ ಆಗಲ್ಲ. ಅದರಿಂದ ಜನ ಒಳ್ಳೆಯವ್ರಂತ ಕರೆಯೋದಿಲ್ಲ, ತಪ್ಪು ಅಂತ ತಿಳಿತಾರೆ ಅಂತ ಹೇಳ್ತಾರೆ ಅಷ್ಟೇ, ಎಚ್ಚರಿಸ್ತಾರೆ. ಮನೆ ಎಷ್ಟೊಂದು ತಪ್ಪು ಮಾಡಲ್ಲ ಕೆಲವು ಸರ್ತೆ, ಹಾಗೆ ಮಾಡ್ತೀನಿ ಅಂತಾರೆ. ಯಾವುದೋ ರಿಸೈನ್ ಮಾಡಿಬಿಡ್ತಾನೆ ಯಾವುದಕ್ಕೋ ಒಂದು, ಗೊತ್ತಾಯ್ತು, ಕೆಲಸ ಒಳ್ಳೆ ಕೆಲಸದಲ್ಲಿ ರಿಸೈನ್ ಮಾಡ್ತೇನೆ ಯಾವುದಕ್ಕೋ. ಆಮೇಲೆ ಬೇರೆ ಕೆಲಸ ಇಲ್ಲ, ಇದೆಲ್ಲ ಮೊದಲೇ ಹೇಳಿ ಕೇಳಿದೆ ಅಂತ ಹೇಳ್ತಾರಲ್ಲ ಹಾಗೆ. ಲೌಕಿಕದಲ್ಲೇ ತಪ್ಪಾಯ್ತಾ ಇಲ್ಲ ಈಗ ಎಷ್ಟೋ ಸಲ ಹಾಗಾಗತ್ತೆ. ಲೌಕಿಕದಲ್ಲಿ ನಮ್ಮ ಕಣ್ಣಿಗೆ ಕಂಡ ಪ್ರಪಂಚದಲ್ಲಿ ತಪ್ಪಾಗುತ್ತೆ ಅಂದಮೇಲೆ ಕಾಣದೇ ಇರೋ ಪ್ರಪಂಚದಲ್ಲಿ ತಪ್ಪಾಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಅದು ಆಶ್ಚರ್ಯ. ವಿಸಿಬಲ್ ವರ್ಲ್ಡ್ಗಿಂತ ಇನ್ವಿಸಿಬಲ್ ವರ್ಲ್ಡ್ ಭಾರಿ ದೊಡ್ಡದು, ಮೋಸ್ಟ್ ಇಂಪಾರ್ಟೆಂಟ್ ಕೂಡ ಹೌದು. ಅದ್ರ ಬಗ್ಗೆ ನಾವು ಸರಿಯಾದ ಮಾಹಿತಿ ಎಷ್ಟು ಚೆನ್ನಾಗಿ ತಿಳ್ಕೊಂಡ್ರೆ ಅಷ್ಟು ಒಳ್ಳೆಯದು. ಈ ಊರಲ್ಲಿ ಏನೋ ಯಶವಂತಪುರಕ್ಕೆ ಹೋಗಿ ಬರೋಕು ಹೆಚ್ಚು ಕಡಿಮೆ ಪ್ರಾಬ್ಲಮ್ ಇಲ್ಲ, ಮತ್ತು ನಾಳೆ ಹೋಗ್ಬೋದು. ಬದ್ರಿಗೆ ಹೋಗಿ ಭಾರಿ ಕೇಳ್ಕೊಂಡು ಹೋಗ್ತಾರೆ. ಹೋಗೋದೇ ಕಷ್ಟ, ಒಂದು ಸಲ ಹೆಚ್ಚು ಕಡಿಮೆ ಆಗಬಾರ್ದು ಅಂತೇಳಿ ಕೇಳ್ಕೊಂಡು ಕನ್ಫರ್ಮ್ ಮಾಡಿ 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 ಹೋಗ್ತಾರೆ. ಯಾವುದು ಸಿಟಿ ಬಸ್ ಕಾಯ್ತು, ಸಿಟಿ ಬಸ್ ರಿಸರ್ವೇಷನ್ ಮಾಡೋ ಪದ್ಧತಿ ಇದೆಯಾ? ಸಿಟಿ ಬಸ್ ರಿಸರ್ವೇಷನ್ ಮಾಡೋದಿಲ್ಲ. ಯಾಕೆ? ಯಾವ ಇಲ್ಲದ ಮೇಲೆ ಹೋಗ್ತಿರುತ್ತೆ. ಹಾಗೆ ದೂರದ ರಿಸರ್ವೇಷನ್ ಮಾಡ್ತಾನೆ. ಸೊ ಬದಲಿ ಊರು ದೂರ ಆದಷ್ಟು ಕೂಡ ರಿಸರ್ವೇಷನ್ ಮಾಡೋದು. ವೈಕುಂಠ ಭಾರಿ ದೂರ ಆದ್ದರಿಂದ ಏನು ಮಾಡಬೇಕು, ಅದಕ್ಕೆ ಭಾರಿ ಬೈಕ್ ಕ್ಲಾಸ್ ರಿಸರ್ವೇಷನ್ ಮಾಡೋದು. ಒಂದು ಭಾಳ ಕೇರ್ಫುಲ್ಲಾಗಿರ್ಬೇಕು. ಬಸ್ ತಪ್ಪಿತು ಅಂದರೆ ಅಲ್ಲಿ ಇಲ್ಲ ಆಗಿಬಿಡ್ತಾರೆ ಕೊನೆಗೆ. ಹೆವಿ ಲಗೇಜ್ ಬೇರೆ, ಬಸ್ ಸ್ಟ್ಯಾಂಡಿಂದ ವಾಪಸ್ ಬರ್ಲಿಕ್ಕೂ ಆಗಲ್ಲ. ಒಂದು ವೆಹಿಕಲ್ ಕಳಿಸ್ಬಿಟ್ಟಿದ್ದಾರೆ ಅಲ್ಲಿ ವಾಪಸ್ಸು, ಮುಂದೆ ಹೋಗಾಗಿಲ್ಲ. ಬರೆದಿಸ್ತವರಿಗೆ ಕಾಯಬೇಕು, ಬರೆದಿಸ್ತವರಿಗೆ ಕಾಯ್ಬೇಕು. ಅಲ್ಲ ಮುಂದಿನ ಜನದವರಿಗೆ ಕಾಯ್ಬೇಕು. ಕೆಲಸತ್ತೆ ಒನ್ಸ್ ಫಾರ್ ಆಲ್ ಮಿಸ್ ಮಾಡೋದ್ರ ಚಾನ್ಸ್ ಹೋಯ್ತು. ಅದು ದೂರ ಜಾಸ್ತಿ ಆದಷ್ಟು ಎಚ್ಚರ ಜಾಸ್ತಿ ಬೇಕು. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೆನ್ನುತ್ತಿದ್ದೆ ಅಂತ ಹೇಳಿದಾರಲ್ಲ, ಅನ್ಕೋ. ಒಂದಷ್ಟಿಂದ ಭಾರಿ ದೂರ, ಒಂದಷ್ಟಿಂದ ಭಾರಿ ಹತ್ತಿರ. ತಿಳ್ಕೊಂಡ್ರೆ ಭಾರಿ ಹತ್ತಿರ, ತಿಳ್ಕೊಳ್ಳೋದು ಹೋದರೆ ಭಾರಿ ದೂರ ಅಷ್ಟೇ. ಅನುಭವ ಸಿದ್ಧ ಯುಕ್ತಿಶ್ಚ ಆಯ್ತೀಗ. ಯುಕ್ತಿಶ್ಚ ಸರ್ವಸ್ಯ ಅನ್ಯಸ್ಯ ಮಿಥ್ಯಾತ್ವಾಂಗಿಕ ದ್ವಿಧಾ ಕಲ್ಪನೆ ಕಲ್ಪನಾ ಗೌರವ. ಇಲ್ಲರಿ ಎರಡಿದೆ, ಅದಕ್ಕೊಂದು ನ್ಯಾಯ ಇದಕ್ಕೊಂದು ನ್ಯಾಯ ಅಂದರೆ ಕಲ್ಪನಾ ಗೌರವ. ತಪ್ಪು ಮಾಡ್ತೀವಿ. ಇವಾಗ ಕಾನೂನೇ ಒಬ್ರಿಗೊಂದೊಂದು ಕಾನೂನು ಅಂತ ಕೇಳ್ತಾರಲ್ಲ ಹಾಗೆ. ತಪ್ಪು ಅಂದರೆ ತಪ್ಪೇ, ಯಾರೇ ಆಗಿದ್ದರೂ ಕೂಡ. ಜಡ್ಜ್ ಹೇಳ್ಬೇಕಾದ್ರೆ ಕಾಲಿಗೆಲ್ಲ ಕೇಳೋದಕ್ಕೆ ಹೋಗೋದಿಲ್ಲ. ನಿಮ್ಮ ಹೆಸರು ಇದು ಅಷ್ಟೇ, ಪದವಿಗಿಂತ ಅದು ಇರಲೆವೆಂಟ್, ಅದು ಹೇಳಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಯಾವುದಾದ್ರು ಹೆಲ್ಪ್ ಆದರೂ ಉಪಯೋಗಿಸ್ಬೋದು, ಉಳಿದಕ್ಕೆಲ್ಲ ಕಾನೂನೇ. ಕಲ್ಪನಾ ಗೌರವ ದೋಷ ಬರುತ್ತೆ ಈಗ. ಆತ್ಮಾಧಿಷ್ಠಾನಸ್ಯ ಭ್ರಮಸ್ಯೈವ ಅಸಿದ್ಧೇಃ ತಸ್ಯ ಅಧಿಷ್ಠಾನತ್ವಮಪಿ ನಾಯುಜ್ಯತೆ. ಇನ್ನು ಆತ್ಮ ಅಧಿಷ್ಠಾನ ಆಗೋ ಚಾನ್ಸಸ್ಸೂ ಇಲ್ಲ. ಯಾಕೆ? ಏನದು? ಇರೋ ಒಬ್ಬನೇ ಆತ್ಮ, ನೋಡ್ಕೊಳ್ಳೋನವನೇ. ನೋಡಲಿಲ್ಲ ಬ್ರಹ್ಮನಿಗೆ ಬ್ರಹ್ಮನ ಬಗ್ಗೆ ಇರತಕ್ಕಂಥ ಅಜ್ಞಾನವೇ ಈ ಪರಿಣಾಮನೇ ಈ ಜಗತ್ತು. ಮೊದಲು ಎರಡು ಜಗತ್ತು ಬೇಕು. ಇದು ಎಷ್ಟು ಚಳಿ ಆಗಿದೆ ಈಗಾಗಲೇ. ಆದ್ದರಿಂದ ಯಾವುದು ಸರಿಯಲ್ಲ. ಇದನ್ನು ಭೂಷಣ ಅಂತ ಕರೆಯೋದಾದರೆ ದುರ್ಘಟತ್ವಚ್ಚ ಭೂಷಣತ್ವೇ ದುರ್ಘಟಮಪಿ ಆತ್ಮನಿ ಆತ್ಮಮಿಥ್ಯಾತ್ವಂ ಸ್ಯಾದೇವ. ಹಾಗಿದ್ದರೆ ಜಗನ್ಮಿಥ್ಯಾತ್ವ ಹೇಳೋದು ಭಾರಿ ಕಷ್ಟ, ಆದರೂ ಹೋಗ್ತೀನಿ. ದುರ್ಘಟ ಭೂಷಣ ಅಂತೀಯಲ್ಲ, ಆತ್ಮಮಿಥ್ಯಾತ್ವ ಹೇಳೋದು ಇನ್ನೂ ಕಷ್ಟ. ಅದರಿಂದ ಏನು ಮಾಡಬೇಕು? ಅದನ್ನೇ ಒಪ್ಪಿಬಿಡ. ಇದು ಭೂಷಣ ಆಗೋದಾದ್ರೆ ಒಳ್ಳೆ ಭೂಷಣ, ಸಣ್ಣ ಭೂಷಣ ಯಾಕಾಗೋದು, ಭಾರಿ ದೊಡ್ಡ ಭೂಷಣ ಮಾಡಿಕೊಂಡ್ರೆ ಆಯಿತು ಅಂತ ಕೇಳ್ತಾರೆ. ದುರ್ಘಟತ್ವಚ್ಚ ಭೂಷಣತ್ವೇ ದುರ್ಘಟಮಪಿ ಆತ್ಮ. ಅದೇ ಅವ್ರ ವಾದ, ಶ್ರುತಿ ಹೇಳುತ್ತೆ ಬಿಡೋಕ್ಕೆ ಬರಲ್ಲ ಅಂತ. ಇದು ಪ್ರತ್ಯಕ್ಷ ಹೇಳುತ್ತಲ್ಲ. ಹಾಗಿದ್ದರೆ ಶ್ರುತಿನೂ ಹೇಳುತ್ತೆ, ಜೊತೆಗೆ ಯುಕ್ತಿನೂ ಹೇಳುತ್ತೆ. ನಿಮ್ಮ ಶ್ರುತಿ ಒಂದೇ ಆಧಾರ. ಅವರ ಅನುಮಾನ ಒಪ್ಪಾಗಿಲ್ಲ, ಸುಳ್ಳು ಹೇಳುತ್ತೆ. ಪ್ರತ್ಯಕ್ಷ ಒಪ್ಪಾಗಿಲ್ಲ, ಅದು ಕೆಲಸಕ್ಕೆ ಬರೋದೇ ಇಲ್ಲ. ದೃಶ್ಯವಾಗಿದ್ದರಿಂದ ಅದು ಹೋಯಿತು, ಅನುಮಾನವೂ ಹೋಯಿತು. ಉಳಿದಿದ್ದು ಯಾವುದೀಗ? ಆಗಮ ಒಂದೇ. ನಮ್ಮ ಮೂರು ಇದೆ, ಪ್ರತ್ಯಕ್ಷ ಇದೆ, ಅನುಮಾನ ಇದೆ, ಆಗಮ ಇದೆ. ಯಾವುದಕ್ಕೆ? ಜಗತ್ ಸತ್ಯತ್ವಕ್ಕೆ. ನಿಮಗೆ ಆತ್ಮಸತ್ಯತ್ವಕ್ಕೆ ನಿಮಗಿರೋದು 3-4 ಇಂಡೈರೆಕ್ಟ್ ವಾಕ್ಯಗಳು. ಮತ್ತು ಡೈರೆಕ್ಟ್ ವಾಕ್ಯಗಳು ಕೂಡ. ಅದನ್ನಾಗಿ ಒಪ್ತೀರಿ? ಭೂಷಣತ್ವೇ ದುರ್ಘಟತ್ವಮಪಿ ಆತ್ಮಮಿಥ್ಯಾತ್ವಂ ಸ್ಯಾದೇವ ಪ್ರತೀತೇರಪಿ ಅವಿದ್ಯಾ ಕಾರ್ಯತ್ವ ಅಂಗೀಕಾರಾತ್ ತಸ್ಯಾಸ್ಯ ದುರ್ಘಟತ್ವಶ್ಚ ಭೂಷಣತ್ವಾತ್ ಸತ್ಯಸ್ಯ ಚ ಯುಕ್ತ್ಯಪೇಕ್ಷತ್ವಾತ್ ಘಟಾದೀನಾಂ ದ್ರಷ್ಟುತ್ವಂ ಆತ್ಮನೋ ಜಡತ್ವಂ ದ್ರಷ್ಟುಃ ಅಭಾವೇಪಿ ಚ ಪ್ರತೀತಿ ಅಧಿಷ್ಠಾನಂ ವಿನೈವ ಭ್ರಮಃ ಇತ್ಯಾದಿ ವಿರುದ್ಧಂ ಸರ್ವಮಪಿ ಸ್ಯಾತ್.
ಅಷ್ಟೇ ಅಲ್ಲ, ಇಷ್ಟು ಒಪ್ಕೊಂಡ್ಬಿಡ್ಬೇಕು ನೀವೀಗ. ಪ್ರತೀತೇಹೇ ಅಪಿ ಅವಿದ್ಯಾ ಕಾರ್ಯತ್ವ ಅಂಗೀಕಾರ. ಪ್ರತೀತಿ ಒಪ್ಕೋತೀನಿ ಅಂತ ಹೇಳಿದರೆ ಅದು ಅವಿದ್ಯಾ ಕಾರ್ಯನೇ ನನ್ನ ಪ್ರಕಾರ. ಹೋಲಿ ತಸ್ಯಾಶ್ಚ ದುರ್ಘಟತ್ವಸ್ಯ ಭೂಷಣತ್ವಾತ್, ಅದು ಭೂಷಣ ಅಂತ ಕರೆಯೋದಾದರೆ ಸತ್ಯಸ್ಯ ಯುಕ್ತ್ಯಪೇಕ್ಷತ್ವಾತ್ ಘಟಾದೀನಾಂ ದ್ರಷ್ಟತ್ವಂ ಆತ್ಮನೋ ಜಡತ್ವಂ. ಆತ್ಮನ ಜಡ ಅಂತ ಕರಿ, ಘಟಾದಿಗಳೇ ನೋಡುತ್ತೆ ಅಂತ ತಿಳ್ಕೊ. ದುಷ್ಟುರ ಅಭಾವೇಪಿ ಚ ಪ್ರತೀತಿ ಅಧಿಷ್ಠಾನಂ ವಿನಯವ ಭ್ರಮಃ. ಭ್ರಮೆಗೆ ಏನು ಬೇಕು ಅಂತ ಹೇಳಿದ್ದಾರೆ? ಅಧಿಷ್ಠಾನ ಬೇಕು. ಅಧಿಷ್ಠಾನಂಚ ಸದೃಶಂ ತಥ್ಯ ವಸ್ತು ದ್ವಯಂ ವಿನ ನಚ ನಿರಧಿಷ್ಠಾನ ಭ್ರಾಂತಿರಸ್ತಿ. ಎಲ್ಲಿ ಬಂದಿತ್ತು? ಹಾಂ, ತತ್ಸಂಖ್ಯಾದಲ್ಲಿ ಬಂದಿತ್ತು. ಭ್ರಾಂತಿಗೆ ಎರಡಿರಬೇಕು. ಒಂದು ಬಾಧ ಯಾವ ಬರುತ್ತೆ? ನಾಪಿ ನಿರವಧಿಕೋ ಬಾಧ ನಚ ನಿರಧಿಷ್ಠಾನ ಭ್ರಾಂತಿರಸ್ತಿ. ನೀ ಹಾಗಿದ್ದು ಒಂದು ಕೆಲಸ ಮಾಡು, ಅಧಿಷ್ಠಾನವಿಲ್ಲದೆ ಭ್ರಾಂತಿ ಬರುತ್ತೆ ಅಂತ ಹೇಳು. ಯಾಕೆ? ಭೂಷಣ ಅದು. ನಿಮ್ಮ ಪ್ರಕಾರ ಏನದು? ಪ್ರಮಾಣ ಇಲ್ಲದಷ್ಟು ಭೂಷಣ ಜಾಸ್ತಿ ಆಗುತ್ತೆ ಅಂತ ಹೇಳೋದಾದರೆ ಎಲ್ಲ ಒಪ್ಕೊಂಬಿಡು. ಶಶಿಭೂಷಣ ಒಪ್ಕೊಂಬಿಡಾಗಿದ್ದರೆ ಯಾತಕ್ಕೆ? ಭೂಷಣ. ಪ್ರಮಾಣ ವಿರುದ್ಧ ಆದರೆ ಇನ್ನೂ ಭೂಷಣ. ಪ್ರಮಾಣ ಇಲ್ಲದೆ ಹೋದರೂ ಭೂಷಣ, ವಿರುದ್ಧ ಪ್ರಮಾಣ ಇದ್ದರೆ ಭಾರಿ ಭೂಷಣ ಆಗುತ್ತೆ ಅಷ್ಟೆ. ಅದಕ್ಕೆ ಇತ್ಯಾದಿ ವಿರುದ್ಧಂ ಸರ್ವಮಪಿ ಸ್ಯಾತ್ ಅಂತ ಹೇಳಿದ್ರು. ಉಪಾಧಿಭೇದ ಅಂಗೀಕಾರೇ ಹಸ್ತಪಾದಾದಿ ಉಪಾಧಿಭೇದೇಪಿ ತದ್ಗತ ಸುಖದುಃಖಾದಿ ಭೋಕ್ತು ಯಥಾ ಭೇದೋ ನ ಪ್ರತೀಯತೆ ಏವಮೇವ ಶರೀರಾದಿಭೇದೇಪಿ ಭೋಕ್ತುರ್ಭೇದೋ ನ ದೃಶ್ಯೇತ ಸರ್ವದೇಹಗತ ಸುಖದುಃಖಾದಿಕಮೇಕೇನೈವ ಭುಂಜೀತ. ಎಲ್ಲಿ ಬಂದಿತ್ತು ವಿಷಯ ಎಲ್ಲ? ಉಪಾಧಿಭೇದಾಂಗೀಕಾರೇ ವಿಷಯಗಳೆಲ್ಲ ಎಲ್ಲಿ ಬಂದಿತ್ತು? ಈಗ ಡೀಟೇಲ್ ಹೇಳಿಬಿಟ್ಟಿದ್ದಾರೆ. ಎಲ್ಲಿ ಹೆಸರೇ ಇದೆ ಉಪಾಧಿಭೇದ ಅಂತ. ಉಪಾಧಿಕ ಎಲ್ಲ ಬಂದವು. ಎಲ್ಲಿದೆ? ಅದೇ ಅಲ್ಲ, ದೃಶ್ಯತೆ ಒಂದು ಆರೋಪ, ದೃಶ್ಯತೆ ಎಂಬುದು ಹೀಗೆ ಅಷ್ಟೇ. ವಿಷಯ ಎರಡೂ ಕರೆಕ್ಟೇ, ವರ್ಬಲ್ ಫಾರಮ್ ಬೇರೆ. ಆಯಿತಾ? ಆದ್ದರಿಂದ ಹೇಳೋದಕ್ಕೆ ಹೋಗಬಾರ್ದು. ಅದು ಡೀಟೇಲ್ಸ್ ಎಲ್ಲ ಅಲ್ಲಿಗಿರಲಿ. ನಾಳೆಗೆ ಕಂಟಿನ್ಯೂ ಮಾಡಿ. ಉಪಾಧಿ ಭೇದಾಂಗೀಕಾರ, ಉಪಾಧಿ ವಿಷಯ ಎಲ್ಲ ನಾಳೆ ಬರುತ್ತೆ, ನೆನಪು ಪಡ್ಕೋಬೇಕು. ಅಲ್ಲಿ ಹೇಳಿರೋದನ್ನು ಸ್ಪಷ್ಟೀಕರಣ ಕೊಡ್ತಾರೆ, ಹೊಸ ವಿಷಯನೂ ಹೇಳ್ತಾರೆ. ಆದ್ದರಿಂದ ಎರಡೂ ಉಪಯೋಗ ಆಗುತ್ತೆ. ಎರಡು ದೃಷ್ಟಿಯಿಂದಲೂ ಭಾರಿ ಉಪಯೋಗ ಆಗುತ್ತೆ. ನಾಳೆ ಪಾಠ ಇದೆ. ನಾಳೆ ಅಲ್ಲ, ವ್ಯಾಸಪೂಜೆ ಆಹ್ವಾನ ನಾಡಿದ್ದು. ಅಂದರೆ ಕಟ್ಟಿಡೋದು ನಾಡಿದ್ದು. ಹಾಂ, ನಾಳೆ ಅಲ್ಲ, ನಾಡಿದ್ದೆ, ಶುಕ್ರವಾರನೇ. ಶನಿವಾರ ಭಾನುವಾರ ಪೂಜೆ, ಸೋಮವಾರ ದಿವಸ ವಿಸರ್ಜನೆ ಅಷ್ಟೇ. ಹಾಂ ಹಾಂ, ಆವಾಹನೆ. ಹಾಂ, ಶನಿವಾರ ಪೂಜೆ, ಆಮೇಲೆ ನೈವೇದ್ಯ, ಮುಂದಿನ ದಿವಸ ವಿಸರ್ಜನೆ, ಸೋಮವಾರ ವಿಸರ್ಜನೆ. ಹೌದು, ಅದೇ ಅವತ್ತು ಶ್ರವಣ ನಕ್ಷತ್ರ ಇರಬೇಕಲ್ಲ. ಹಾಂ, ಸೋಮವಾರ ವಿಜಯದಶಮಿ ಅವತ್ತು ಬರೆದು ಯಾರು ಬರ್ತಾರೆ? ಪಾಠಕ್ಕೆ ಬರೋದಿಲ್ಲ. ಸೊ ವಿಜಯದಶಮಿ ಬರೆದು ಮಧ್ವ ಜಯಂತಿ. ಸಾಮಾನ್ಯವಾಗಿ ವಿಜಯದಶಮಿ ಮಧ್ವ ಜಯಂತಿ ಒಂದೇ ಆಗುತ್ತೆ, ಕೆಲವು ಸರ್ತಿ ಬೇರೆ ಆಗುತ್ತೆ. ಅದಕ್ಕೆ ಕಾರಣಗಳಿದೆ. ಸೊ ಈ ಸರ್ತಿ ಎಲ್ಲ ಮಠಕ್ಕೂ ಕೂಡ ಮಠಭೇದ ಏನಿಲ್ಲ. ವಿಜಯದಶಮಿ ಸೋಮವಾರನೇ, ಮಧ್ವ ಜಯಂತಿ ಮಂಗಳವಾರನೇ ಎಲ್ಲರಿಗೂ. ಮತ್ತು ಅವತ್ತು ಪಾಠ ಇರುತ್ತೆ. ಮಧ್ವ ಜಯಂತಿ ಏನು, ಮಧ್ವ ಜಯಂತಿ ಆಚರಣೆ ಯಾರೂ ಮಾಡೋದಿಲ್ಲ, ಆದ್ದರಿಂದ ಪಾಠ ಇರುತ್ತೆ. ಗೊತ್ತೆ, ಸಾಮಾನ್ಯವಾಗಿ ಹೆಸರಿಗೆ ಅಷ್ಟೇ ಆಗುತ್ತೆ. ಇತ್ತೀಚೆಗೆ ವಿದ್ಯಾಮಾದ್ರಿಂದ ಶುರುವಾಯಿತು, ಪೂರ್ತಿ ಬಿಟ್ಟೇ ಹೋಗಿಬಿಟ್ಟಿತ್ತು. ಅವರಿಂದ ಶುರುವಾಗಿ ಅಷ್ಟೇ ಆದರೂ ಎಲ್ಲ ಕಡೆ ನಡೆಯೋದಿಲ್ಲ. ಎಲ್ಲ ಕಡೆ ಹೇಳಿದರೆ ಹೂ ಅಂತಾರೆ ಹೊರತು ಆ ವೈಭವ ಅದ್ಯಾವುದೂ ಇರೋದಿಲ್ಲ. ಅದ್ಯಾವುದು ಇರೋದು ಏನ? ಶುಕ್ರವಾರ ಪಾಠ ಬೇಡ, ನಾಳೆ ಪಾಠ ಇರುತ್ತೆ. ಶುಕ್ರವಾರ ಇರೋದು ಅದು ಹೇಳಿಬಿಟ್ರೆ ನಾಳೆನೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ನಾಳೆನೇ ಮಂಗಳವಾರ ಪಾಠ